ಜನರು ಒಂದು ಮಾತು ಹೇಳ್ತಾರೆ ಶಿವಣ್ಣ, ದೂರದ ಬೆಟ್ಟ ನುಣ್ಣಿಗೆ ಅನ್ನೋದು ನಾವು ಕೇಳಿರ್ತೀವಿ. ಅದು ನಿಮಗೂ ನಿಮ್ಮ ಊರವರಾದ್ರೆ ಗೊತ್ತಿರುತ್ತೆ. ಹೌದೌದು. ಸೊ ಏನಪ್ಪ ಆರ್ಟಿಸ್ಟು ಶಿವಣ್ಣಿಗೇನಪ್ಪ ಸೂಪರ್ ಆಗಿರ್ತಾನೆ, ಒಳ್ಳೆ ದುಡ್ಡು ಬಿಟ್ಟು ಮಾಡ್ಕೊಂಡು ಒಳ್ಳೆ ಮನೆ ಕಟ್ಟಿರ್ತಾನೆ, ₹100 ಇದ್ಬಿಟ್ರೆ ಬಿಂದಾಸ್ ಆಗಿರ್ತೀವಿ. ಇಲ್ಲಿ ₹1000 ಇದ್ರೂ ಸಾಲದು ಬೆಂಗಳೂರು ಲೈಫಿಗೆ. ಈಗ ನನ್ನನ್ನು ಕೇಳೋ ಒಂದು ತಿಂಗಳಿಗೆ ಸಂಬಳ ಬರುತ್ತಪ್ಪ, ನಾನು ಒಂದು ಸಂಬಳ ಕಾಯ್ಕೊಂಡು ಕೂತ್ಕೊಳ್ತೀನಿ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಬಟ್ ಆರ್ಟಿಸ್ಟ್ ಲೈಫ್ ಹಾಗಲ್ಲ. ಇವತ್ತಿದ್ರೆ ಶೋ, ನಿಮ್ಗೆ ಇವತ್ತು ದುಡಿಮೆ, ಇವತ್ತಿಲ್ಲ ನಿಮ್ಗೆ ದುಡಿಮೆ ಇಲ್ಲ. ಸೊ ಬೆಂಗಳೂರಿಗೆ ಬಂದು ದುಡ್ದು ಒಂದು ಜಾಗ ತಗೊಂಡು ಮನೆ ಕಟ್ತೆ ಅನ್ನೋದು ನೆಮ್ಮದಿ ಒಂದಿದೆ ಸಿಕ್ಕಾಪಟ್ಟೆ. ಅಲ್ಲಿ ಕೆಲಸ ಮಾಡದಿದ್ರು ಯಾರು ಕೇಳಲ್ಲ, ನಮ್ಮ ಮನೇಲಿ ನಾನು ಇರ್ತೀನಪ್ಪ. ಈಗ ಒಂದು ಶೋ ಮಾಡಿ ಸಿಗ್ಬೇಕಾಗಂತ ಪಗಾರಗೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ 9 years ಡಿಫ್ರೆನ್ಸ್ ಅಂತ ಹೇಳ್ಬೋದು. ಹೌದು. ನಿಮ್ಮಲ್ಲಿ ನೀವೇನು ಅಂದ್ಕೊಳ್ತೀರಾ ದುಡ್ಡಿನ ವಿಚಾರವಾಗಿ? ದುಡ್ಡಿನ ವಿಚಾರದಲ್ಲಿ ಭಾಳ ರೆಸ್ಪೆಕ್ಟ್ ಮಾಡಿದೆ ನಾನು. 30 ದಿನ ಕೆಲಸ ಮಾಡಿದೆ, ಮತ್ತು ಪೇಮೆಂಟ್ ಕೇಳಿದೆ, ₹900 ಕೊಟ್ಟರು. ಕೇಳಿದೆ, ಹಿಂಗೆ ಕೊಟ್ಟರು ಸರ್, ಹಿಂಗೆ ಏನು ಸರ್ ಇಷ್ಟು ಕೊಡ್ತಿದ್ರಲ್ಲ ಅಂತ ಮಾಮೂಲಿ ಕೇಳ್ತಾರಲ್ಲ, ಸರ್ ಇಲ್ಲ ಸರ್ ಅಷ್ಟು ಕೊಡ್ಲಿಕ್ಕೆ ಇಷ್ಟ ಆಗಲ್ಲ ಸರ್ ಅಂತ ಕೇಳ್ತೀವಿ. ಕೇಳೋ ಟೈಮಲ್ಲಿ ಕಪಾಳ ಕೊಡ್ದುಬಿಟ್ರು. ಸ್ಟೀವರ್ಡ್ ಆರ್ಡ್ರ್ ತೆಗೆದು ಕೆಲಸ ಮಾಡಿದೆ. ಈಗಲೂ ರಜೆ ಇದ್ದಾಗ ಹೋಟ್ಲಿಗೆ ಹೋಗ್ತೀನಿ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕುತ್ಕೋತೀನಿ. ಅವಾಗೇನು ವರ್ಕ್ ಮಾಡಿದ್ನೋ ಅದೇ ಕೆಲಸ ಮಾಡ್ತೀನಿ. ಕಲಾವಿದರು ಆ್ಯಕ್ಟಿವ್ ಚೆನ್ನಾಗಿ ಮಾಡಿದರೆ ₹100 ₹50 ಕೊಡೋರು ಹಳ್ಳಿಗಳಲ್ಲಿ. ಅಷ್ಟೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಆ ದುಡ್ಡನ್ನು 15 ಜನ ಆರ್ಟಿಸ್ಟ್ಗಳು ಹಂಚ್ಕೊಳ್ಳೋದು. ಎಲ್ಲರ ಲೈಫಲ್ಲೂ ಎಲ್ಲರ ಫ್ಯಾಮಿಲಿಲೂ ಹಾಗೇ ಆಗುತ್ತೆ. ಒಬ್ಬ ಮಗ ಅಥವಾ ಒಬ್ಬ ಮಗಳು ಮನೇಲಿ ದುಡಿದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಮನೇಲಿ ದುಡ್ದಿಲ್ಲ ಅಂದರೆ ಹೆಂಗೆ ವ್ಯಾಲ್ಯೂ ಇರುತ್ತೆ. ಅದು ಆರ್ಡ್ರ್ ಬಂತು, ಕೋಕಾ ಎಷ್ಟು 8 ಕೋಕಾ ಆಯ್ತು ಅಂತೇಳಿ ಅಡ್ಡ ಇಟ್ಕೊಳ್ಳೋದೆ ಎಲ್ಲ ಉದ್ದ ಇಟ್ಕೊಂಡು ಹೋಗಿದ್ದೆ. ಅದು ಗೊತ್ತಲ್ಲ, ನೀವು ಒಂದು ತೆಗೆದ್ರೆ ಬ್ಯಾಲೆನ್ಸ್ ಎಲ್ಲ ಬಿದ್ದೋಗುತ್ತೆ. ತೆಗೆದೆ ಪಡಾರಂತೆ ಎಲ್ಲ ಬಿದ್ದೋಯ್ತು. ನಮ್ಮ ಓನರ್ ಬಂದರು, ನನಗೆ ಭಯ. ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಆಗಿ ಹೇಳೋದಾಯ್ತು ಅಂದರೆ, ಇದೇ ವಂಶಿಕ್ ಅವರು ನಿಮ್ಮ ಮೊಬೈಲ್ ಹೊಡೆದೋದಾಗ ಆಕೆನೇ ಖುದ್ದಾಗಿ ಅಪ್ಪ ಶಿವಣ್ಣಗೆ ಒಂದು ಮೊಬೈಲ್ ಕೊಡಿಸು, ಮೊಬೈಲ್ ಇಲ್ಲ. ಹೌದು ಇಲ್ಲ, ಅವಳು ಹೇಳ್ತಾನೆ ಇದ್ಲು ಡೈಲಿ ಬಂದು, ಅಣ್ಣನ ಮೊಬೈಲ್ ಹೊಡೆದೋಗಿದೆ ಅಂತ, ಅಣ್ಣನಿಗೆ ಒಂದು ಮೊಬೈಲ್ ಕೊಡಿಸ್ಬೇಕಂತ ಅವಳೇ ಹೇಳಿದ್ಲು ನನ್ನ ಹತ್ರ ಬಂದು ಅಂತ ಅವ್ರಮ್ಮ ಹೇಳಿದ್ರು. ಪುಟ್ಟ ಕೈ ಪುಟ್ಟ ಬಾಯಿ ಡಿಸ್ಟರ್ಬ್ ಮಲಗಿರ್ತಾನೆ ಅಂತ ಅಂಕಲ್ ಮಾತ್ರ ಡ್ರೀಮಿ ಅಂತ ಸುಮ್ಮನೆ ಮಾಮೂಲಿ ಆಡ್ತಿರ್ತಾರೆ. ನಿಮ್ಮ ಪ್ರಕಾರ ಒಂದು ಆರ್ಟಿಸ್ಟ್ ಲೈಫ್ ಅಂದರೆ ಹೇಗಿದೆ ಶಿವಣ್ಣ? ಸರ್ ಅದು ಒಂಥರ ನೀರಿನ ಮೇಲೆ ಗುಳ್ಳೆ ಥರ ಸರ್. ಅದು ಎಷ್ಟೊತ್ತು ಸ್ಟೇಬಲ್ ಆಗಿ ನಿಲ್ಬೋದು, ಯಾವಾಗ ಬೇಕಾದರೂ ಪಟ್ಟಂತ ಓಡ್ದೋಗ್ಬೋದು, ಅಂದರೆ ಚಾನ್ಸ್ ವಿಚಾರದಲ್ಲಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಎಸ್, ಪ್ರತಿ ಬಾರಿಯೂ ಒಬ್ಬ ಆರ್ಟಿಸ್ಟ್ನ ಕರ್ಕೊಂಬಂದು ಅವರ ಮನಿಯ ಫಿನಾನ್ಷಿಯಲ್ ಹೇಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರ ದುಡ್ಡನ್ನು ಹೇಗೆ ಅವ್ರು ಮ್ಯಾನೇಜ್ ಮಾಡ್ಕೊಳ್ತಾರೆ, ಶೋಸ್ ಇಲ್ಲ ಅಂದರೆ ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಸುಮಾರು ಜನದ ವಿಡಿಯೋ ನೋಡಿದ್ರೆ. ಒಂದು ಜಗಪ್ಪದಾಗಿರ್ಬೋದು, ನಯನದಾಗಿರ್ಬೋದು, ನಮ್ಮ ವಿನಯ್ ಗೌಡದಾಗಿರ್ಬೋದು, ಹೀಗೆ ಹಲವಾರು ಆರ್ಟಿಸ್ಟ್ಗಳನ್ನ ಕರ್ಕೊಂಬಂದಿದ್ದೀನಿ. ಇವತ್ತು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಶಿವಣ್ಣನ ಕಾದು ಕೊನೆಗೆ ಸಿಕ್ಕಿದ್ದಾರೆ ನನಗೆ. ಗಿಚ್ಚಿಗಿಲಿಲಿ ಡ್ರಿನ್ನಿ ಅಂದರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಸೊ ವೆಲ್ಕಮ್ ಮಾಡೋಣ ನಮ್ಮ ಶೋಗೆ. ಶಿವಣ್ಣ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ ಶಿವಣ್ಣ? ಆರಾಮ್ ಸರ್, ನೀವು ಆರಾಮಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಮೊದಲನೇದಾಗಿ ನಾವು ಆರಾಮಿದ್ದೀವಿ ಸರ್. ಆರಾಮಾಗಿದ್ದೀರಿ? ಇಲ್ಲ, ಊರ್ ಕಡೆ ಬೇರೆ ಸೆಟ್ಲ್ ಆಗ್ಬಿಟ್ಟಿದ್ದೀರಿ? ಸ್ವಲ್ಪ ಈಗ ಶೋ ಮುಗಿತಲ್ಲ, ಹಂಗಾಗಿ ಒಂದು ಸ್ವಲ್ಪ ತಿಂಗಳ ಊರಲ್ಲೇ ಕಾಲ ಕಳೆದೆ. ಒನ್ ಆಫ್ ದ ಸಿಕ್ಕಾಬಟ್ಟೆ ಬ್ರೇಕ್ ಕೊಟ್ಟಿದೆ ನಿಮಗೆ ಈ ಗಿಚ್ಚಿಗಿಲಿ ಶೋ. ಹೌದು. ಸೊ ಅದು ಒಳ್ಳೆ ನಿಮಗೆ ಫೇಮ್ ಕ್ರಿಯೇಟ್ ಮಾಡ್ತು. ಹೌದು. ಈ ನಮ್ಮ ಜನರು ಒಂದು ಮಾತು ಹೇಳ್ತಾರೆ ಶಿವಣ್ಣ, ದೂರದ ಬೆಟ್ಟ ನುಣ್ಣಿಗೆ ಅನ್ನೋದು ನಾವು ಕೇಳಿರ್ತೀವಿ. ಅದು ನಿಮಗೂ ನಿಮ್ಮ ಊರವರಾದ್ರೆ ಗೊತ್ತಿರುತ್ತೆ. ಹೌದೌದು. ಸೊ ಏನಪ್ಪ ಆರ್ಟಿಸ್ಟು ಶಿವಣ್ಣಿಗೇನಪ್ಪ ಸೂಪರ್ ಆಗಿರ್ತಾನೆ, ಒಳ್ಳೆ ದುಡ್ಡು ಬಿಟ್ಟು ಮಾಡ್ಕೊಂಡು ಒಳ್ಳೆ ಮನೆ ಕಟ್ಟಿರ್ತಾನೆ, ಅವರ ಟಿವಿಲಿ ಬರ್ತಾರೆ ಕಣಯ್ಯ. ನೀವು ಊರುಗಳ ಕಡೆ ಹೋದ್ರೆ ಇದನ್ನೇ ಮಾತಾಡೋ. ಹೌದು. ಸೊ ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದು ಗೊತ್ತೇ ಇರಲ್ಲ ಶಿವಣ್ಣ. ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಹಾಗಾದ್ರೆ ನನಗೂ ನಿಮಗೂ ಚೆನ್ನಾಗಿ ಗೊತ್ತು ಹೇಗಿರುತ್ತೆ ಲೈಫ್, ಯಾಕೆ ನಾವು ಈ ಫೀಲ್ಡಲ್ಲೇ ಇರೋದ್ರಿಂದ. ಸೊ ಹೇಳಿ ಶಿವಣ್ಣ, ಈ ಒಂದು ಶೋಗಳಿಗೂ ನಿಮ್ಮ ಲೈಫ್ ಸ್ಟೈಲ್ಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ? ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಅಂದರೆ ಊರಲ್ಲಿ ಹೋದರೆ ಬೇರೆ ಥರ ಲೈಫ್ ಸ್ಟೈಲು, ಇಲ್ಲಿ ಬೆಂಗಳೂರಲ್ಲಿದ್ದರೆ ಇದೇ ಒಂಥರ ಆರ್ಟಿಸ್ಟ್ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಆಮೇಲೆ ಏನಂತಂದರೆ, ಈಗ ನಾವು ಮೇನು ಹಳ್ಳಿ ಕಡೆಯಿಂದ ಬಂದಿರೋರಿಗೆ ಇದು ಹೊಸದು. ಈ ಬೆಂಗಳೂರಿಗೆ ನಾನು ಬಂದು ಒಂದು 8-9 ವರ್ಷ ಆಯಿತು. ಬೆಂಗಳೂರು ನೋಡ್ತೀವಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಬೆಂಗಳೂರಲ್ಲಿ ಬಂದು ಇಷ್ಟು ವರ್ಷ ಇದ್ದೀವಿ, ಅದೊಂದೇನೋ ಅದೃಷ್ಟ ಅನ್ಕೋಬೇಕು. ಬಟ್ ಊರಲ್ಲಿ ಹೋದಾಗ ಹೆಂಗೆ ಅಂತಂದರೆ, ಮಾಮೂಲಿ ಊರು ಹೊಲದ ಕೆಲಸ ಆಗಿರ್ಬೋದು, ಊರಲ್ಲಿ ಫ್ರೆಂಡ್ಸ್ ಜೊತೆ ಇರೋದು, ಮನೇಲಿ ಇರೋದು, ಅದೆಲ್ಲ ಒಂಥರ ಸಿಂಪಲ್. ಅಂದರೆ ಕಮ್ಮಿ ಖರ್ಚಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿ ಇದ್ಬಿಡ್ತೀವಿ. ₹2,000 ಊರಲ್ಲಿ ಒಂದು ತಿಂಗಳು ₹2,000 ಜಾಸ್ತಿ ಆಯ್ತು. ₹2,000 ನಾವು ಊರಲ್ಲಿ ಈಗಲೂ ಒಂದು ₹100 ನಮ್ಮ ಹತ್ರ ಒಂದು ₹100 ಇದ್ಬಿಟ್ರೆ ಬಿಂದಾಸ್ ಅಷ್ಟು ಖುಷಿ ಎಲ್ಲರಿಗೂ. ಈ ನಮ್ಮ ಕಡೆ ಮಿರ್ಚಿ, ಮಂಡಕ್ಕಿ, ಚಾ ಅಂತೂ ಸಂಜೆ ಆದರೆ ಸಾಕು, ಹುಡುಗರೆಲ್ಲ ಸೇರಿ ಕೂತ್ಕೊಂಡು ತಿಂತೀವಿ. ₹100 ಇದ್ಬಿಟ್ರೆ ಬಿಂದಾಸ್ ಆಗಿರ್ತೀವಿ. ಇಲ್ಲಿ ₹1,000 ಇದ್ರೂ ಸಾಲದು ಬೆಂಗಳೂರು ಲೈಫಿಗೆ. ಇಲ್ಲಿ ಅಂದರೆ ಇಲ್ಲಿ ದುಡಿಮೆನ ಹಾಗೆ ಇದೆ, ಆ್ಯಕ್ಚುಲಿ ಜಾಸ್ತಿ ಇದೆ, ಬಟ್ ಖರ್ಚು ಹಾಗೆ ಇದೆ.
ಕರೆಕ್ಟ್. ಶಿವಣ್ಣ ಇನ್ನೊಂದೇನು ಗೊತ್ತಾ, ಈ ಜನ ಅನ್ಕೊಳ್ಳೋದು ಆರ್ಟಿಸ್ಟ್ ಲೈಫ್ ಏನಪ್ಪ ಸೂಪರ್ ಆಗಿರ್ತಾರೆ ಅವ್ರಿಗೂ, ಅವ್ರಿಗೆಲ್ಲಿ ಸಾಲ ಆಗಬೇಕು, ಒಳ್ಳೊಳ್ಳೆ ಪೇಮೆಂಟ್ ಸಿಗುತ್ತೆ, ಟಿ ವಿಲಿ ಬರ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಇರ್ತಾರೆ. ಹೌದೌದು. ಸೊ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಶಿವಣ್ಣ? ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಸ್ಟೈಲ್, ಈಗ ನೀವು ದುಡಿಯೋ ಒಂದು ಅಮೌಂಟ್ಗಳು ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ಗೂ ಯಾವ ಥರ ಇರುತ್ತೆ ನಿಮ್ಮ ಲೈಫ್, ಅದಕ್ಕೆ ಕಂಪ್ಯಾರಿಸನ್? ಯಾಕಂದರೆ ಈಗ ನನ್ನನ್ನು ಕೇಳೋ ಒಂದು ತಿಂಗಳಿಗೆ ಸಂಬಳ ಬರುತ್ತಪ್ಪ, ನಾನು ಒಂದು ಸಂಬಳ ಕಾಯ್ಕೊಂಡು ಕೂತ್ಕೊಳ್ತೀನಿ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಬಟ್ ಆರ್ಟಿಸ್ಟ್ ಲೈಫ್ ಹಾಗಲ್ಲ. ಇವತ್ತಿದ್ರೆ ಶೋ, ನಿಮ್ಗೆ ಇವತ್ತು ದುಡಿಮೆ, ಇವತ್ತಿಲ್ಲ ನಿಮ್ಗೆ ದುಡಿಮೆ ಇಲ್ಲ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಿ ಶಿವಣ್ಣ ಇದನ್ನು? ಅದು ಸರ್ ಹೇಳ್ಬೇಕಂದ್ರೆ ಕೆಲವರು ರೂಢಿಸ್ಕೊಂಡಂಗೆ, ನಾನು ಸಿಕ್ಕಾಪಟ್ಟೆ ಸಿಂಪಲ್ ಆಗಿರೋಕ್ಕೆ ನಾನು ಇಷ್ಟಪಡ್ತೀನಿ, ಕಡಿಮೆ ಖರ್ಚು ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂತಂದರೆ ನಾನು ಮುಂಚೆ ಅಂದರೆ ಬರೀ SLC ಊರಲ್ಲಿ ಓದಿದ್ದು. SLC ಆದಮೇಲೆ ದಾವಣಗೆರೆಗೆ ಕಳಿಸಿದ್ರು ಓದೋಕ್ಕೆ ಅಂತ. ನಮ್ಮ ಅತ್ತೆ ಮನೇಲಿದ್ದೆ, ಅಲ್ಲಿ ಒಂದಷ್ಟು ಇದಾಗಿ ಅಂದರೆ ಎಲ್ಲ ಓದಿ ಮುಗಿಸಿ ಫೇಲ್ ಆಯಿತು. ಆಮೇಲೆ ಬೇರೆ ಡಿಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಹೋದ್ವಿ. ಹಂಗೆಲ್ಲ ಆ ಥರ ಸ್ಟ್ರಗಲ್ ಇರೋ ಲೈಫ್ ಎಲ್ಲ ನೋಡ್ಬಿಟ್ವಲ್ಲ, ಖರ್ಚು ಜಾಸ್ತಿ ಮಾಡಬಾರ್ದು, ಇದ್ರೆ ಏನಂದ್ರೆ ಹೆಲ್ಪ್ ಆಗುತ್ತೆ ಅಂತ. ಈಗ ನಾನು ಊರಲ್ಲಿ ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ಸ್ವಂತ ಮನೇಲಿ ಇದ್ದದ್ದೇ ಕಡಿಮೆ ಅಂದರೆ ಆ್ಯಕ್ಚುಲಿ ಇಲ್ಲ, ಬಾಡಿಗೆ ಮನೇಲೇ ಇದ್ದದ್ದು. 6-7 ಬಾಡಿಗೆ ಮನೇಲಿ ಇದ್ದದ್ದು ನಮ್ಮ ಊರಲ್ಲಿ. ನಾವಾಗ ನನಗೇನು ಬಂತು, ಊರು ಬಿಟ್ಟೆಲ್ಲ ಬಂದೆಲ್ಲ ಕೆಲಸಕ್ಕೆ ಅಂತ ಮಾಡೋಕ್ಕೆ ಬಂದ್ವಲ್ಲ, ಊರಲ್ಲಿ ಏನಾದರೂ ಮಾಡಿ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂತು. ತಲೆಯಲ್ಲಿ ಬಂದಾಗಿಂದ ಶುರು ಮಾಡ್ತಾಯಿದ್ವಿ ಈ TV ಫೀಲ್ಡಲ್ಲಿ ಅಥವಾ ನಾಟಕದ ಫೀಲ್ಡಲ್ಲಿ ಇದ್ದೆ ಮುಂಚೆ. ನಾನು ಸಾಣೇಹಳ್ಳಿ ಅಂತ ಇದೆ, ಅಲ್ಲಿದ್ದೆ 3 ವರ್ಷ ಇದ್ದೆ ಅಲ್ಲಿ. ಅದಾದಮೇಲೆ ಬಂದಾಗ ಏನಾಯಿತು, ಓಕೆ ಕಡಿಮೆ ಖರ್ಚು ಮಾಡಿಕೊಂಡು ಒಂದು ಒಳ್ಳೆ ಚಿಕ್ಕದ ಒಂದು ಜಾಗ ತೊಗೊಂಡು ಮನೆ ಕಟ್ಸೋಣ ಅಂತ ನಾನೇನು ಮಾಡಿದೆ. 6-7 ವರ್ಷ ಕಂಟಿನ್ಯೂ ಕೆಲಸ ಮಾಡಿದ ದುಡ್ಡ ಎಷ್ಟು ಬೇಕಷ್ಟು ಇಟ್ಕೊಂಡು ಖರ್ಚು ಮಾಡಿ, ತುಂಬ ಜಾಸ್ತಿ ಬಟ್ಟೆ ತೊಗೊಳ್ಳೋದು, ಶೂಸ್ ತೊಗೊಳ್ಳೋದು, ಅದು ತೊಗೊಳ್ಳೋದು, ಇದು ತೊಗೊಳ್ಳೋದು ಎಲ್ಲ ನಿಲ್ಲಿಸಿ ಕಮ್ಮಿ ಖರ್ಚು ಮಾಡಿ ನನ್ನ ಆಸೆಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮನೆಯವ್ರಿಗೆ ಒಂದು ಒಳ್ಳೆ ಮನೆ ಕಟ್ಟೋಣ. ಅವರು ಬಾಡಿಗೆ ಮನೇಲಿ ಇರೋದು ಬೇಡ, ಮಳೆ ಬಂದರೆ ಸೋರೋದು ಅದೆಲ್ಲ ಹಿಂಸೆ, ಮಲಗೋದು ಹಿಂಸೆ ಆಗುತ್ತೆ, ಅದೆಲ್ಲ ಬೇಡ ಅಂತೇಳಿ ಊರಲ್ಲಿ ಒಂದು ಮನೆ ಕಟ್ಟೋವರೆಗೂ ನಾನು ಭಾಳ ಅಂದರೆ ಭಾಳ ಪ್ರಕಾರ ಮನೆ ಕಟ್ಟೋದು ಒಂದು ಕನಸಾಗಿತ್ತು. ಆ ಕನಸು ನನಸು ಮಾಡಿದೆ ನಾನು. ಊರಲ್ಲೇ ಒಂದು ಜಾಗ ತೊಗೊಂಡು ಅದ್ರ ಮೇಲೆ ಮನೆ ಕಟ್ಟಿ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಒಂದು ಮನೆ ಕಟ್ಟಿದೆ ಅನ್ನೋ ಒಂದು ಸಮಾಧಾನ. ಬೆಂಗಳೂರಿಗೆ ಬಂದು ದುಡ್ದು ಒಂದು ಜಾಗ ತೊಗೊಂಡು ಮನೆ ಕಟ್ತೆ ಅನ್ನೋದು ನೆಮ್ಮದಿ ಒಂದು ಸಿಕ್ಕಾಪಟ್ಟೆ. ಆಮೇಲೆ ಈಗ ಹೋದ್ರೆ ಅಲ್ಲಿ ಕೆಲಸ ಮಾಡದಿದ್ರು ಯಾರು ಕೇಳಲ್ಲ. ನಮ್ಮ ಮನೇಲಿ ನಾನು ಇರ್ತೀನಪ್ಪ, ನನ್ನ ಸ್ವಂತ ಮನೇಲಿ ನಾನು ಇರ್ತೀನಿ, ಚಿಕ್ಕದೋ ದೊಡ್ಡದೋ. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಯಾವನು ಕೇಳೋಂತ ತಲೆ ಏನು ಸಮಸ್ಯೆ ಇಲ್ಲ. ಯಾಕಪ್ಪ ಬಾಡಿಗೆ ಕಟ್ಟಿಲ್ಲ ಅನ್ನೋ ಬೋಜು ಇರೋದು. ಆಮೇಲೆ ನೀರು ಬಂದಿಲ್ಲ ಅಂದ್ರೆ ನೋಡಿ ಸರ್ ನೀರು ಬಂದಿಲ್ಲ ಅಂತ ಬೇರೆಯವ್ರನ್ನ ಕೇಳೋದಕ್ಕಿಂತ ನಮ್ಮ ಮನೇಲಿ ನಾವು ಇದ್ದೀವಿ, ಕಷ್ಟನೋ ಸುಖನೋ. ಅದಕ್ಕೆ ನನಗೆ ಸಿಂಪಲ್ ಆಗಿರೋಕ್ಕೆ ಇಷ್ಟ. ಯಾಕಂದ್ರೆ ನಾನು ಅವಾಗ ಸಿಂಪಲ್ ಆಗಿದ್ದು ಅಂದರೆ ಕಡಿಮೆ ಖರ್ಚು ಮಾಡಿದ್ರಿಂದ ಒಂದು ಮನೆ ಕಟ್ಟಿದೆ. ಅವಾಗ ನಿಮ್ಮ ತಲೆಯಲ್ಲಿ ಬಂತು, ಹೌದು ಓಕೆ ತುಂಬ ಏನಕ್ಕೆ ಖರ್ಚು ಮಾಡಬೇಕು, ಕರೆಕ್ಟ್ ಅಲ್ವಾ? ಈಗ 2 ವೀಲರ್ ಇದೆ, ಓಕೆ ಕಾರಲ್ಲೂ ಹೋಗ್ಬೋದು, ಕ್ಯಾಬಲ್ಲೂ ಹೋಗ್ಬೋದು. ಕ್ಯಾಬಲ್ಲಿ ಹೋದರೆ 500 ರೂಪಾಯಿ ಆಗುತ್ತೆ. ನೀನು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಆರಾಮ್ಸೆ ಹೋಗ್ತೀಯಲ್ಲ. ಮಳೆಗಳೇ ಬಂದರೆ ಅವಶ್ಯಕತೆ ಇದೆ. ಬೆಂಗಳೂರಲ್ಲಿ ಮಳೆ ಬಂದರೆ ಅದಕ್ಕೆ ಹೋದರೆ ಕ್ಯಾಬು ಕಾರು ಅವಶ್ಯಕತೆ ಇದೆ. ಬಿಟ್ಟರೆ 2 ವೀಲರ್ ಬೆಸ್ಟು ನನ್ನ ಪ್ರಕಾರ. ನಾನು ಇಷ್ಟು ವರ್ಷದಿಂದ ಒಂದು 8-9 ವರ್ಷ ಆಯಿತು 2 ವೀಲರ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ, ಓಡಾಡಿದ್ದೀನಿ. ನಿಮ್ಮ ಆಕ್ಟಿವ್ ಅನ್ನ ನಾನು ಸುಮಾರು ಸಲ ನಾನು ನೋಡಿದ್ದೀನಿ ನೀವು ಓಡಾಡೋದನ್ನ. ಈಗಲೂ ಅದೇ ಆಕ್ಟಿವ್ ಹೊಂಡ ಇದೆ, ಅದೇ ಸಿಲ್ವರ್ ಕಲರ್ ಆಕ್ಟಿವ್ ಹೊಂಡ, ರೈಟ್? ಹೌದೌದು. ಓಕೆ ಶಿವಣ್ಣ, ಒಂದು ನಾಟಕದಲ್ಲಿ ನೀವು ಜೀವನ ಮಾಡಬೇಕಾದ್ರೆ ನಿಮ್ಗೆ ಸಿಕ್ಕುವಂಥ ಪಗಾರ್, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಪಗಾರ್, ಈಗ ಒಂದು ಶೋ ಮಾಡಿ ಸಿಗ್ಬೇಕಾಗಂತ ಪಗಾರ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಶಿವಣ್ಣ. ತುಂಬಾ 9 ಇಯರ್ಸ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಹೌದು. ಅಲ್ಲಿದ್ದ ಶಿವಣ್ಣಂಗೂ ಇವಾಗಿರೋ ಶಿವಣ್ಣ ಏನು ವ್ಯತ್ಯಾಸ ಕಾಣಿಸ್ಕೋಬೋದು ನೀವು? ನಿಮ್ಮಲ್ಲಿ ನೀವೇನು ಅಂದ್ಕೊಳ್ತೀರಾ ದುಡ್ಡಿನ ವಿಚಾರವಾಗಿ? ದುಡ್ಡಿನ ವಿಚಾರದಲ್ಲಿ ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡಿದೆ ಅಂತ ನನಗೆ ಸರ್. ದುಡ್ಡಿಗೆ ಭಾಳ ರೆಸ್ಪೆಕ್ಟ್ ಮಾಡಿದೆ ನಾನು. ಅಂದರೆ ಬರುತ್ತೆ ಬಿಡು ಅಂತ ಇದ್ದೆ. ಯಾವುದು ಹೋಟ್ಲ್ ಡಿಪಾರ್ಟ್ಮೆಂಟ್ ಇದ್ದಾಗ ದಾವಣಗೆರೆಯಲ್ಲಿ ಪಂಚಮಿ ಹೋಟ್ಲ್ ಅಂತ ಇದೆ. ಆ ಹೋಟ್ಲ್ ಕೆಲಸಕ್ಕೆ ಸೇರ್ಕೊಂಡಾಗ ಏನು ಮಾಡ್ತಿದ್ರಲ್ಲಿ? ಅಲ್ಲಿ ಫಸ್ಟು ಸಪ್ಲೈಯರ್ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಸ್ಟೀವರ್ಡ್ ಆರ್ಡ್ರ್ ತೆಗೆದು ಕೆಲಸ ಮಾಡಿದೆ. ಈಗಲೂ ರಜೆ ಇದ್ದಾಗ ಹೋಟ್ಲಿಗೆ ಹೋಗ್ತೀನಿ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕುತ್ಕೋತೀನಿ. ಅವಾಗೇನು ವರ್ಕ್ ಮಾಡಿದ್ನೋ ಅದೇ ಕೆಲಸ ಮಾಡ್ತೀನಿ. ಆ ದುಡ್ಡಿಗೆ ಮಾತ್ರ ಭಾಳ ಬೆಲೆ. ಸ್ಟಾರ್ಟಿಂಗ್ 3600 ರೂಪಾಯಿ ತಿಂಗಳಿಗೆ ಸಂಬಳ ಹೋಟ್ಲಲ್ಲಿ ಇದ್ದ. ತಿಂಗಳಿಗೆ 3400 3600 ರೂಪಾಯಿ ಅವಾಗಿದ್ದ ಖರ್ಚು ಮಾಡ್ತಿದ್ದೆ. ಅವಾಗ ಅಂದರೆ ಇನ್ನು PUC ಮೈಂಡ್ ಸೆಟ್ ಅಲ್ಲ, 18ನೇ ವಯಸ್ಸು. ಖರ್ಚು ಮಾಡೋಣ, ಸಿನಿಮಾ ನೋಡೋಣ ಅಂತ, ಬಟ್ಟೆ ತೊಗೊಳ್ಳೋಣ, ವಾರಕ್ಕೊಂದೊಂದು ಏನು ಹೆಂಗಿದ್ರು ಟಿಪ್ಸ್ ಆಗೋದು ದುಡ್ಡು, ಟಿಪ್ಸಲ್ಲಿ ಒಂದಷ್ಟು ಒಳ್ಳೆ ಸಿನಿಮಾ ನೋಡ್ಬಿಟ್ಟು ಬಟ್ಟೆ ತಗೊಳ್ಳೋಣ ಅಂತ ಎಲ್ಲ ಆ ಥರ ಮೈಂಡ್ ಸೆಟ್ ಇತ್ತು. ಆಮೇಲೆ ಬರ್ತಾ ಯಾವಾಗ ನಾನು ನಾಟಕಕ್ಕೆ ಸೇರಿಕೊಂಡ್ನೋ ಆವಾಗ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಯಿತು. ಅಂದರೆ ಟೈಮಿಂಗ್ಸು, ಬೇಗ ಎದ್ದೇಳೋದು, ಅಲ್ಲಿ ಸ್ವಲ್ಪ ಬೇಗ ಎದ್ದೇಳೋದಾಗಿರ್ಬೋದು, ಫುಡ್ದಾಗಿರ್ಬೋದು, ದುಡ್ಡು ಖರ್ಚು ಮಾಡೋದಾಗಿರ್ಬೋದು, ಜೀವನದ ಬಗ್ಗೆ ಆಗಿರ್ಬೋದು, ಎಲ್ಲ ಅಲ್ಲಿ ತುಂಬ ಅಂದರೆ ತುಂಬ ಕಲಿತೆ. ಹೋಟ್ಲಲ್ಲಿ ಸ್ವಲ್ಪ ಕಲಿತೆ, ಹೋಟ್ಲಿಗಿಂತ ಸ್ವಲ್ಪ ಡಬಲ್ ನಾಟಕದ್ದು ರಂಗಭೂಮಿಯಲ್ಲಿ ಕಲಿತೆ. ಆಮೇಲೆ ಯಾವಾಗ ಟಿವಿಗೆ ಬಂದ್ವಿ ನಾವು, ಟಿವಿಗೆ ಬಂದಾಗ ನಮಗೆ ತಿಂಗಳಿಗೆ 12,500 ರೂಪಾಯಿ ಸಂಬಳ ಇತ್ತು.
ಮಜಾ ಭಾರತ ಫಸ್ಟು ಜಾಸ್ತಿ ದುಡ್ಡು ಅಂತ ನೋಡಿದ್ದು ಮಜಾ ಭಾರತ ಸೆಟ್ಟಲ್ಲಿ. ಅದು ತಿಂಗಳಿಗೆ 12,500 ರೂಪಾಯಿ ಸಂಬಳ. ಇಲ್ಲೇ ಇಂಟ್ರಪ್ಟ್ ಮಾಡ್ತೀನಿ ಶಿವಣ್ಣ. ನಿಮ್ಗೆ ನೆನಪಿರ್ಬೇಕು 3,600 ರೂಪಾಯಿ ನಿಮ್ಮ ಹೋಟ್ಲು ಜೀವನ. ಹೌದು. ಅಲ್ಲಿಗೆ ಸಡನ್ ಆಗಿ 12,000 ರೂಪಾಯಿ ನೋಡಿದಾಗ 3,600 ರೂಪಾಯಿ ಸಾಣೆಹಳ್ಳಿ ಶಿವಸಂಚಾರ ಅಂತ ಮಾಡ್ತಾರೆ. 1 ವರ್ಷ ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಮಾಡ್ತಾರೆ. ಕೋರ್ಸಿಗೆ ನಮ್ಗೆ 5,000 ರೂಪಾಯಿ ಫೀಸ್ ತಗೋತಾರೆ. 1 ವರ್ಷ ಕಂಪ್ಲೀಟ್ ಆಗಿ ಎಲ್ಲ ಕಲಿಸ್ಕೊಡ್ತಾರೆ. ಅದಾದ್ಮೇಲೆ ಶಿವಸಂಚಾರ ಅಂತ 3 ನಾಟಕ ಡೈರೆಕ್ಟ್ ಮಾಡ್ತಾರೆ, ಬೇರೆ ಡೈರೆಕ್ಟರ್ಗಳು ಬಂದು. ಆ 3 ನಾಟಕ ಇಟ್ಕೊಂಡು ನಾಟಕೋತ್ಸವ ಅಂತ ಒಂದು ಫಂಕ್ಷನ್ ಆಗುತ್ತೆ. ಆ ಫಂಕ್ಷನಲ್ಲಿ ಫಸ್ಟ್ ಏನು ಮಾಡೋದು, ಪ್ರದರ್ಶನ ಮಾಡೋದು 3 ನಾಟಕನ ಮಾಡಿ. ಶಿವಸಂಚಾರ ಅಂತ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಶೋಗಳು ಮಾಡೋದು. ಒಂದು ಬಸ್ ಅಂತ ರೆಡಿ ಇರುತ್ತೆ ನಮಗೆ, ಮೇಲ್ಗಡೆ ಎಲ್ಲ ಲೋಡ್ ಅನ್ಲೋಡ್ ಎಲ್ಲ ನಾವೇ ಮಾಡ್ಕೊಂಡು 3 ನಾಟಕ ಇಟ್ಕೊಂಡು ಎಲ್ಲ ಊರಲ್ಲೂ 3 ನಾಟಕ 3 ದಿನ ಇರೋದು. ಅವಾಗ 6,000 ರೂಪಾಯಿ ಸಂಬಳ ಆಗಿತ್ತು. 3,600 ರೂಪಾಯಿ ಹಿಡಿದು ಸೆಕೆಂಡ್ ಸ್ಯಾಲ್ರಿ ತಿಂಗಳಿಗೆ 6,000 ರೂಪಾಯಿ. ತಿಂಗಳಿಗೆ 6,000. ಅದರಲ್ಲಿ 1,500 ಊಟಕ್ಕೆ ಕಟ್ ಆಗೋದು. ಊಟಕ್ಕೆ 4,500 ರೂಪಾಯಿ ಮಿಕ್ತಿತ್ತು. ಈ ನೆನಪಿದೆ ಶಿವಣ್ಣ, 4,500ಕ್ಕೆ ಸಡನ್ ಆಗಿ ನೀವು ನೆಕ್ಸ್ಟ್ ನೋಡಿದ ಸಂಬಳ 12,000. ಹೌದು. ಅದು ಹೆಂಗ್ ಅನ್ಸುತ್ತೆ ಶಿವಣ್ಣ? ಯಾರಿಗಾದ್ರೂ ಡಬಲ್ ಅಲ್ವಾ? ಹೌದೌದು, ಯಾರಿಗಾದ್ರೂ ಖುಷಿ. ನಾವೇ ಒಂದು ಸ್ಯಾಲ್ರಿಯಿಂದ ಇನ್ನೊಂದು ಸ್ಯಾಲ್ರಿ ಹೋದಾಗ ಇದನ್ನ ತಗೊಂಡ್ಬಿಡೋಣ, ಅದನ್ನ ತಗೊಂಡ್ಬಿಡೋಣ, ಅದನ್ನ ಖರ್ಚು ಮಾಡೋಣ, ಇದಕ್ಕೆ ಖರ್ಚು ಮಾಡೋಣ ಅಂತ ಬಂದ್ಬಿಡುತ್ತೆ ತಲೆಗೆ. ಬಟ್ ಶಿವಣ್ಣ ಹೆಂಗ್ ಮ್ಯಾನೇಜ್ ಮಾಡಿದ್ರು 12,000? ಯಾವ ತರ ಯೋಚನೆ ಮಾಡ್ತಿದ್ರು ಅಂತ? ಅದೇ ಅಂದ್ರೆ ಅದೇ ಮೈಂಡ್ ಸೆಟ್ ಹೋಟ್ಲಲ್ಲಿ ಇದ್ದಾಗ ಖರ್ಚು ಮಾಡೋ ಮೈಂಡ್ ಸೆಟ್ ಇತ್ತು. ತಗೊಂಡ್ಬಿಡೋಣ ಬಟ್ಟೆ ಅದು ಇದೆ ಅಂತ. ನಾಟಕಕ್ಕೆ ಬಂದಾಗ 1,500 ರೂಪಾಯಿ ಊಟಕ್ಕೆ ಕಟ್ಟಾಗೋದು. ಇದನ್ನೇನು ಮಾಡ್ತಿದ್ರು, ನಮಗೆ ಕಲಾವಿದ್ರು ಆಕ್ಟ್ ಚೆನ್ನಾಗಿ ಮಾಡಿದ್ರೆ 100 ರೂಪಾಯಿ 50 ರೂಪಾಯಿ ಕೊಡೋರು ಹಳ್ಳಿ ಕಡೆಯಲ್ಲಿ. ಈಗಲೂ ನಾವು ಅಲ್ಲಿ ಮಾಡಿದ್ರೆ ಕೊಡ್ತಾರೆ, ಊರ್ ಕಡೆ ಕೊಡ್ತಾರೆ. ಯಾರೆಲ್ಲ ಹಾಕ್ತಾರಲ್ಲ ಆ ದುಡ್ಡೆಲ್ಲ ಬಂದಿದ್ದ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ಒಬ್ರಿಗೆ 100 ಬರೋದು, ಒಬ್ರಿಗೆ 500 ಬರೋದು ಎಲ್ಲ ಕಲೆಕ್ಟ್ ಮಾಡಿ, ಅದು ಒಂದು ತಿಂಗಳಿಗೆ ಎಷ್ಟು ಊರ ಓಡಾಡ್ತೀವೋ ಅಷ್ಟೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಆ ದುಡ್ಡನ್ನ 15 ಜನ ಆರ್ಟಿಸ್ಟ್ಗಳು ಹಂಚ್ಕೊಳ್ಳೋದು. ಓಕೆ. ಅದ್ರಲ್ಲಿ ಅವಾಗ ನಂಗೆ ಅನಿಸ್ತು, ಅಲ್ಲಿ ನಾನು 3,400 ರೂಪಾಯಿ ಕೊಟ್ಟಾಗ ಎಷ್ಟು ಖರ್ಚು ಮಾಡ್ತಿದ್ದೆ. ಇಲ್ಲಿ ಆ್ಯಕ್ಟ್ ಮಾಡೋದಕ್ಕೆ 150 ಕೊಡ್ತಾರೆ, ಇದನ್ನ ನಾವು ಡಿವೈಡ್ ಮಾಡ್ಕೊತೀವಿ. ಆ ಸ್ಯಾಲ್ರಿ ಉಳಿಸ್ಬೇಕು. ಯಾವುದು 6,000 ರೂಪಾಯಿ ಬರೋದನ್ನ ಕಂಟಿನ್ಯೂ ಉಳಿಸ್ಬೇಕು ಅಂತೇಳಿ ಅದನ್ನೆಲ್ಲ ಸಂಬಳ ಇಸ್ಕೊಳ್ಳದೆ ಮಧ್ಯಕ್ಕೆ ಈ ಆಯ್ರಿ ಅಂತ ಕೊಡ್ತಾರೆ, ನಮ್ಮ ಕಡೆ ಆಯ್ರಿ ಅಂತಾರೆ ಅದಕ್ಕೆ. ಆ ದುಡ್ಡು ಬರೋದನ್ನ ಖರ್ಚು ಮಾಡಿಕೊಂಡು ಮಾಡಿದ್ವಿ. ಸಡನ್ಲಿ 12,000 ರೂಪಾಯಿ 12,500 ರೂಪಾಯಿ ಪೇಮೆಂಟ್ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಈಗ ಸ್ವಲ್ಪ ಜಾಸ್ತಿ ಉಳಿಸೋಣ, 6,000 ಬಂದಾಗ ಅಷ್ಟು ಉಳಿಸಿದ್ದೀನಿ. ಈಗ 12,000 ಬಂದಿದೆ, ಸ್ವಲ್ಪ ಖರ್ಚು ಕಮ್ಮಿ ಮಾಡ್ಕೊಂಡು ಉಳಿಸೋಣ ಅಂತ. ಆಮೇಲೆ ಮಾಡ್ತಾ 12 ಇದ್ದಿದ್ದು 18 ಆಯಿತು ತಿಂಗಳಿಗೆ. 18 ಇದ್ದಿದ್ದು ಒಂದು ಶೂಟಿಗೆ 18 ಆಯಿತು. ಒಂದು ಶೂಟಿಗೆ 18 ಇದ್ದಿದ್ದು 20 ಆಯಿತು, 25 ಆಯಿತು ಒಂದು ಶೂಟಿಗೆ. ಆಮೇಲೆ ತಿಂಗಳಿಗೆ ನಮಗೆ 120, 1 ಲಕ್ಷ ಬರೋಕ್ಕೆ ಶುರು ಆಯಿತು, ಯಾವುದೋ ಗಿಲಿಗಿಲಿಯಿಂದ. ಸೂಪರ್. ಓಕೆ. ಆ ಪ್ರೊಸೆಸ್ ಎಲ್ಲ ನೋಡಿದಾಗ ಅದೊಂದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ. ಹೆಮ್ಮೆ ಅನ್ನೋದಕ್ಕಿಂತ ಉಳಿಸಿ ನಾನೊಂದು ಮನೆ ಕಟ್ಟಿದ್ದೀನಿ ಆ ದುಡ್ಡಲ್ಲಿ ಅನ್ನೋದೊಂದು ಆತ್ಮತೃಪ್ತಿ ಇದೆ. ಶಿವಣ್ಣ, ನಿಮ್ಗೆ ನೆನಪಿರ್ಬೇಕು ಶಿವಣ್ಣ, ಇದೇ ಹೋಟ್ಲಲ್ಲಿ ನೀವು ಸಪ್ಲೈಯರಾಗಿ ಕೆಲಸ ಮಾಡಿದ್ದೀರಿ ಅಥವಾ ಆರ್ಡರ್ಸ್ ತೊಗೊಳ್ಳೋಂಥ ಕೆಲಸ ಮಾಡಿದ್ದೀರಿ. ಅದೇ ನೆಕ್ಸ್ಟ್ ಅದೇ ಹೋಟ್ಲಲ್ಲಿರೋರು ನಿಮ್ಮನ್ನ ಟಿವಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ತಾನೆ ಮಾರ್ಯ ನಮ್ಮ ಹುಡುಗ, ನಿಮ್ ಕಡೆ ಅವನ ಅದೇನ್ ಮಾಡ್ತಾನೆ ಅವನು ಅಂತಾನೆ ಮಾತಾಡ್ಸೋದು. ನಿಮ್ಮಲ್ಲಿ ಪ್ರೀತಿನೇ ಅದೇ, ವಿಶ್ವಾಸನೇ ಜಾಸ್ತಿ ಹಂಗೆ. ಸೊ ಆ ಒಂದು ಗ್ಯಾಪ್ ಏನ್ ಅನ್ಸುತ್ತೆ ಶಿವಣ್ಣ ನಿಮ್ಗೆ? ಅದು ಟಿವಿ ಪರ್ದೆಗೂ ನೀವು ಇಲ್ಲಿ ಹೋಟ್ಲ್ ಕೆಲಸ ಮಾಡ್ತಿದ್ದಕ್ಕೂ ಈ ಡಿಫ್ರೆನ್ಸ್ಗೆ? ಆ್ಯಕ್ಚುಲಿ ಅದು ಈಗ ಸುಮ್ಮನೆ ಕುಂತಾಗ ಅದೊಂದೇನೋ ಒಳ್ಳೆ ಕನಸು ಕಂಡಿದ್ವಿ, ಅದು ಕನಸ ಅಂತ ಅನ್ಕೊಂಡಿರ್ತೀವಿ. ಅದು ಯಾವಾಗ ಆಗುತ್ತೋ, ಯಾವಾಗ ನೆರವೇರುತ್ತೆ ಅಂತ ಅನ್ಕೊಂತಿರ್ತೀವಲ್ಲ, ಅದು ನೆರವೇರಿದೆ ಅಂತ ಒಂದು ಭಾವನೆ. ಈಗ ಯಾವುದಾದ್ರೂ ನಾಳೆ ನನಗೆ ಇಂಥ ಕೆಲಸ ಸಿಗುತ್ತೆ, ಇಂಥ ಸಿನಿಮಾ ಸಿಗುತ್ತೆ ಅಂತ ಅನ್ಕೊಂಡೇನೋ ಮಲಗಿರ್ತೀವಿ. ಸಡನ್ನಾಗಿ ಅದು ಸಿಕ್ಕಾಗ ನಾ ಕನಸು ಕಂಡಿದ್ದು ನಿಜ ಆಯ್ತಲ್ಲ ಅಂತ. ಇದು ಒಂದು ಕನಸು ಕಂಡಿದ್ದೆ ಸ್ಕೂಲಲ್ಲಿದ್ದಾಗ. ಪ್ರತಿಭೆ ಕಾರಂಜಿ ಅಂತೆಲ್ಲ ಬಂದಾಗ ಆ್ಯಕ್ಟ್ ಮಾಡೋದು, ಛದ್ಮವೇಷ ಮಾಡೋದು, ಸಿಂಗಲ್ಲಾಗಿ ಆ್ಯಕ್ಟ್ ಮಾಡೋದು, ಅದೆಲ್ಲ ಮಾಡ್ತಾ ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದು ಆ್ಯಕ್ಟಿಂಗ್ದು. ಟಿ ವಿ ನೋಡ್ತಾ ಅದು ಒಂದಿನ ಅದು ಆ ಥರ ಕನಸು ಕಂಡಿದ್ದು ಈ ಥರ ಒಂದು ಚಾನಲ್ ಬಂದು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋಷ್ಟು ಬಂದಿದೆ ಅಂತ ಅಂದಾಗ ಅದೊಂದು ಒಳ್ಳೆ ಖುಷಿ ವಿಚಾರ ಸರ್. ಸೂಪರ್. ಹೋಟ್ಲಿಗೆ ಹೋದೆ, ಹೋಟ್ಲಿಂದ ಅಜ್ಜ ಪರಿಚಯ ಆದ, ಅವರಿಂದ MG ಈಶ್ವರಪ್ಪ ಅವ್ರು ಪರಿಚಯ ಆದರು, ಸರ್ ಇಂದ ಸಾಣೆಹಳ್ಳಿ ಪರಿಚಯ ಆಯಿತು, ಸಾಣೆಹಳ್ಳಿಯಿಂದ ಬೆಂಗಳೂರು. ಓಕೆ. ಶಿವಣ್ಣ, ಎಷ್ಟೋ ಸ್ಕಿಟ್ಗಳನ್ನು ಮಾಡಿರ್ತೀರಿ, ಎಷ್ಟೋ ಒಂದು ಜನ ನೋಡ್ತಾರೆ, ಗುರುತಿಸ್ತಾರೆ, ಶೋ ಏನು ಸಕ್ಕದಾಗಿ ಮಾಡ್ತೀರ್ರಿ ಅಂತ. ಬಟ್ ಇವೆಲ್ಲ ಒಂದು ಸೆಕೆಂಡಿಗೆ ಆರ್ಟಿಸ್ಟ್ಗಳು ಇದೆಲ್ಲ ಕನಸ ಅಂತ ಅನ್ಸೋದು ಲೆವೆಲ್ಗೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿರ್ತಾರೆ ಜನ. ಬಟ್ ಎಷ್ಟೋ ಜನಕ್ಕೆ ಈ ಆರ್ಟಿಸ್ಟ್ ಹೆಂಗೆ ಆಗಬೇಕು ಅನ್ನೋದೇ ಗೊತ್ತಿರೋಲ್ಲ ಶಿವಣ್ಣ. ಹೌದು. ಎಲ್ಲ ಹುಮ್ಮಸ್ಸಿರುತ್ತೆ. ಈಗ ನನಗೂ ಹುಮ್ಮಸ್ಸಿದೆ ಆ್ಯಕ್ಟಿಂಗ್ ಅಂದ್ರೆ, ಅದು ಆ್ಯಕ್ಟರ್ ಆಗೋಕ್ಕಾಗಲ್ಲ. ಈ ಆ್ಯಕ್ಟಿಂಗ್ ಫೀಲ್ಡನ್ನು ಕಲಿಬೇಕು ಅಥವಾ ನಾವೇನು ಪರಕಾಯ ಪ್ರವೇಶ ಮಾಡಬೇಕು, ಹೇಗೆ ಮಾಡ್ಕೋಬೇಕು, ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಅಂದರೆ ಎಲ್ಲಿ ನಾನು ತರಬೇತಿ ತೊಗೋಬೇಕು, ಅಥವಾ ತರಬೇತಿ ತೊಗೊಂಡ್ರೆ ಆಡಿಷನ್ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಏನೂ ಗೊತ್ತಿರೋಲ್ಲ. ಬಟ್ ಅವ್ರಿಗೆ ಗೊತ್ತಿರೋದು ಒಂದೇ, ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಅಂಥವ್ರು ನೋಡ್ತಿದ್ರೆ ವೀಕ್ಷಕರಿಗೆ ಏನು ಹೇಳ್ಬೋದು ಶಿವಣ್ಣ, ಹೆಂಗೆ ಅದನ್ನು ಗೈಡ್ ಮಾಡ್ತೀರಾ ನೀವು? ಸರ್, ಎಲ್ರಿಗೊಂದು ತಪ್ಪು ಭಾವನೆ ಬಂದ್ಬಿಟ್ಟಿದೆ. ಏನು ಅಂತಂದರೆ, ಕೋರ್ಸ್ಗೆ ಹೋದ್ರೆ ನಾನೊಂದು ಟಿವಿಗೆ ಬರ್ಬೋದು ಅನ್ನೋದೊಂದು ಮೈಂಡ್ ಸೆಟ್ ಇದೆ. ಆ್ಯಕ್ಟಿಂಗ್ ಕೋರ್ಸ್ಗೆ ಹೋದರೆ ನಾಟಕ ಮಾಡಿದ್ರೆ ಅನ್ನೋದಿದೆ. ಬಟ್ ನನಗೆ ಅನ್ಸೋ ಮಟ್ಟಿಗೆ ಸರ್, ಒಳಗಿಂದನೇ ಫಸ್ಟಿಂದ ಹೋಗೋಕ್ಕೂ ಮುಂಚೆ ಅವನಿಗೊಂದು ತುಂಬ ಆಸಕ್ತಿ
ಅಥವಾ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಗೊತ್ತಿರಬೇಕು. ಈಗ ಎಲ್ಲದು ಝೀರೋಯಿಂದನೇ ಕಲಿಯೋದು. ನಾನು ಸ್ಕೂಲಲ್ಲಿ ತುಂಬ ನಾಟಕಗಳು ಮಾಡಿದ್ದೀನಿ ಅಂದರೆ ಸಡನ್ನಾಗಿ ಹೋದ ತಕ್ಷಣ ಥಿಯೇಟ್ರಿಗೆ ಹೋದ ತಕ್ಷಣ ದೊಡ್ಡ ಕ್ಯಾರೆಕ್ಟರ್ ಕೊಡಲ್ಲ. ಕರೆಕ್ಟ್. ಸಣ್ಣ ಪಾತ್ರದಿಂದ ಸಣ್ಣ ಏನೋ ಕೆಲಸ ಮಾಡೋದ್ರಿಂದನೇ ಕೊಡ್ತಾರೆ. ಬಟ್ ಅಲ್ಲಿ ತುಂಬ ನಾವು ಪಳಗಿ ಏನಾದರೂ ಮಾಡಿದರೆ ನಮ್ಗೆ ಚಾನ್ಸ್ ಇದೆ. ಇವಾಗ ಬಿಡಿ ರೀಲ್ಸು ಇನ್ಸ್ಟಾ ಅದು ಇದು ಆಗಿರೋದ್ರಿಂದ ಪಟ್ ಅಂತ ಒಂದೇ ರಾತ್ರಿಯಲ್ಲಿ ಸಿಕ್ಬಿಡುತ್ತೆ. ಒಬ್ರು ಯಾರೋ ರಾತ್ರಿ ಸಿಕ್ಕಾಪಟ್ಟೆ ಫೇಮಸ್ ಆದರೆ ಮರುದಿನ ಒಂದು ಚಾನಲಲ್ಲಿ ಇರ್ತಾರೆ ಅವರು. ಹಂಗಾಗಿದೆ. ಬಟ್ ಆ ಭಾವನೆ ಬಿಡಬೇಕು. ಒಂದಷ್ಟು ನಾಟಕಗಳಾಗಿರ್ಬೋದು, ಥಿಯೇಟ್ರ್ ಆಗಿರ್ಬೋದು ಮಾಡಿದರೆ ತುಂಬ ಒಳ್ಳೆಯದು ಆ್ಯಕ್ಟಿಂಗ್ ವಿಚಾರದಲ್ಲಿ. ಈಗ ನಾವು ಥಿಯೇಟ್ರ್ ಮಾಡಿರೋದಕ್ಕೆ 8 ವರ್ಷ 9 ವರ್ಷ ಕಂಟಿನ್ಯೂ ಆಗಿ ಕೆಲಸ ಸಿಗ್ತಿದೆ. ಕರೆಕ್ಟ್. ಅಂದರೆ ನೀವು ಆರ್ಟಿಸ್ಟ್ ಆಗಿರೋದಕ್ಕೆ ಅದು ಕೆಲಸ ಸಿಗ್ತದೆ. ಹೌದು. ಇಲ್ಲಾಂದ್ರೆ ನೀವು ಆ್ಯಕ್ಟಿಂಗ್ ಬರಲ್ಲ ಅಂದರೆ ನಿಮ್ಗೆ ಫಸ್ಟ್ ಎಪಿಸೋಡಲ್ಲೇ. ಹೌದು. ಆಮೇಲೆ ತುಂಬ ಜನ ಈಗ ನಮಗೂ ಕಾಲ್ ಮಾಡ್ತಾರೆ, ಸರ್ ನಾವು ಟಿ ವಿಗೆ ಹೋಗ್ಬೇಕು ಸರ್, ಒಂದು ತಿಂಗಳಲ್ಲಿ ಕಲ್ತ್ರೆ ಹೋಗ್ಬಿಡ್ತೀವಿ ಸರ್, ಅಥವಾ 1 ವರ್ಷದಲ್ಲಿ ಕಲ್ತ್ರೆ ಹೋಗ್ಬಿಡ್ತೀವಿ. ಅಂದರೆ 1 ವರ್ಷ ಅಲ್ಲ, 10 ಇದು ಆ್ಯಕ್ಟಿಂಗ್ ಅನ್ನೋದು ಎಂಡ್ಲೆಸ್. ಇದು ಎಷ್ಟು ಕಲ್ತ್ರೂ ಸಾಲದು. ಆಮೇಲೆ ನಾನು ಚೆನ್ನಾಗಿ ಮಾಡ್ತೀನಿ ಅಂದರೆ ನನಗಿಂತ 10 ಪಟ್ಟು ಮಾಡೋರು ಇರ್ತಾರೆ, ಅವ್ರಿಗಿಂತ 10 ಪಟ್ಟು ಮಾಡೋರು ಇರ್ತಾರೆ ಅಲ್ವಾ. ಅದೊಂದು ಟೈಮು, ಒಳ್ಳೆ ಟೈಮ್ ಸಿಗಬೇಕು ಅವ್ನಿಗೆ. ಕಷ್ಟಪಟ್ಟರು ಒಂದು ಅವಕಾಶಕ್ಕೆ ಒಂದು ಒಳ್ಳೆ ಟೈಮ್ ಸಿಕ್ಕರೆ ಆರ್ಟಿಸ್ಟ್ ಆಗ್ಬೋದು. ಸೂಪರ್. ಅಂದ್ರೆ ಪರಿಶ್ರಮ ಅದನ್ನ ಕರ್ಕೊಂಡು ಹೋಗುತ್ತೆ ನಮ್ಮ. ಹೌದು. ಆರ್ಟಿಸ್ಟ್ ಆದಂಗೆ ಬೈ ಬರ್ತ್ ಗೊತ್ತಿರಬೇಕು. ಅದು ಅಟ್ಲೀಸ್ಟ್ ಒಂಚೂರು ಏನಾದ್ರು ಗೊತ್ತಿದ್ರೆ ಮಾಡ್ಬೋದು. ಹೌದು. ಆಮೇಲೆ ಪ್ರೊಸೆಸ್ಸೇ ಸರ್, ಪ್ರೊಸೆಸ್ಸಲ್ಲೇ ನಾವು ತುಂಬ ಕಲಿಯೋದು. ಸಡನ್ನಾಗಿ ಹೋದಾಗ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡೋದಕ್ಕಿಂತ ನಾವು ನಾಟಕದಲ್ಲಿ ಏನು ಮಾಡ್ತೀವಿ, 30 ದಿನ ರಿಹರ್ಸಲ್ ಮಾಡ್ತೀವಿ. 30 ದಿನ ರಿಹರ್ಸಲಲ್ಲೇ ನಾವು ಆ್ಯಕ್ಟಿಂಗ್ ಕಲಿಯೋದು. ಒಂದಿನ ಶೋದಲ್ಲಿ ಮಾಡಿದ್ದ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ ತಕ್ಷಣ ಇವನು ಪರ್ಫೆಕ್ಟ್ ಅಂತಲ್ಲ. ಆ 30 ದಿನದಲ್ಲಿ ಏನು ಸ್ಟ್ರಗಲ್ ಮಾಡಿರ್ತೀವಲ್ಲ, ಒಂದು ಇಂಟೋನೇಷನ್ ಆಗಿರ್ಬೋದು, ಅವತ್ತು ನಾನು ಎಷ್ಟು ಪರಕಾಯ ಪ್ರವೇಶ ಮಾಡಿದೆ ಅವತ್ತಿನ ರಿಹರ್ಸಲ್ ದಿನ, ಗ್ರ್ಯಾಂಡ್ ರಿಹರ್ಸಲ್ ದಿನ ಎಷ್ಟು ಮಾಡಿದೆ. ಈಗ ವೇರಿಯೇಷನ್ ಆಗ್ತಿರುತ್ತೆ. ಇವತ್ತು ಶೋ ಮಾಡಿದ್ವಿ ಅಂತಂದ್ರೆ ಇವತ್ತೊಂಥರ ಆ್ಯಕ್ಟ್ ಮಾಡಿರ್ತೀನಿ, ನೆಕ್ಸ್ಟ್ 10 ದಿನ ಬಿಟ್ಟು ಶೋ ಇದೆ ಅಂದರೆ ಅವಾಗ ಒಂಥರ ಇಂಟೋನೇಷನ್ ಬರ್ತಿರುತ್ತೆ, ಅವಾಗ ಒಂಥರ ಆಗಿರುತ್ತೆ. ಅದೆಲ್ಲ ಪ್ರೊಸೆಸ್, ಆ್ಯಕ್ಟಿಂಗ್ ಪ್ರೊಸೆಸ್. ಏನು ರಿಹರ್ಸಲಲ್ಲಿ ಏನು ಮಾಡ್ತೀವಲ್ಲ ಅದೇ ಒರಿಜಿನಲ್ ಆ್ಯಕ್ಟಿಂಗು. ಶೋದಲ್ಲಿ ಮಾಡೋದು ಅದು ಏನು ಪರ್ಫಾರ್ಮೆನ್ಸ್. ನೀವೆಲ್ಲ ಇಲ್ಲೆಲ್ಲ ಏನೇನು ಕಲ್ತಿರ್ತೀರಿ, ಈಗ ಒಂದು ಎಕ್ಸಾಮ್ಗೆ ಹೋಗಕ್ಕೆ ಮುಂಚೆ ಹೆಂಗ್ ಓದ್ಕೊಂಡಿರ್ತೀರಿ ಹಂಗೆ ರಿಹರ್ಸಲ್ ಅನ್ನೋದು ಬಂದಿರುತ್ತೆ. ಅದೆಷ್ಟು ದಿವಸ ಶ್ರಮ ಪಟ್ಟಿರ್ತಾರೆ, ಅವಾಗಲೇ ನಿಮಗೆ ಟಿವಿ ಪರದಲ್ಲಿ ಅಷ್ಟು ಚೆನ್ನಾಗಿ ಶಿವಣ. ಆಮೇಲೆ ಅಷ್ಟು ನಾವು ರಿಹರ್ಸಲ್ ಪ್ರೊಸೆಸಲ್ಲಿ ಎಷ್ಟು ನಾವು ಚೆನ್ನಾಗಿ ತಾಲೀಮ್ ಮಾಡ್ಕೊಂಡು ರೆಡಿ ಆಗಿರ್ತೀವೋ ನಿಮ್ಮ ಸ್ಟೇಜ್ ಮೇಲೆ ಅದು ಕಾಣಿಸುತ್ತೆ. ಶಿವಣ, ಇಷ್ಟೋ ತನಕ ಒಬ್ಬ ಆರ್ಟಿಸ್ಟ್ ಹೇಗಾಗಬೇಕು, ಅದಕ್ಕೆ ಏನು ಪ್ರಿಪರೇಷನ್ ತೊಗೊಬೇಕು, ಏನು ತಾಲೀಮ್ ರೆಡಿ ಆಗಬೇಕು ಅಂತೆಲ್ಲ ಹೇಳ್ಕೊಟ್ರಿ. ಬಟ್ ಈಗ ಮೇಜರ್ ಪಾಯಿಂಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಹೇಳ್ತಾರೆ, ನೀವು ಕೇಳಿರ್ತೀರಾ, ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅಂದರೆ ದಟ್ ಈಸ್ ಮನಿ. ಹೌದು. ಧ್ರುವ ಸರ್ಜರ್ ಒಂದು ಸಿನಿಮಾ ಹೇಳಿದ್ದಾರೆ, ದುಡ್ಡಿದ್ರೆ ಹಣನೂ ಬಾಯಿ ಬಿಡುತ್ತೆ ಅಂತ. ನಿಮ್ಮ ಪ್ರಕಾರ ದುಡ್ಡು ಅಂದರೆ ನೀವು ಯಾವ ಥರ ಯೋಚನೆ ಮಾಡಿ ಹೇಳ್ತೀರಿ ಹೇಳಿ ಸರ್. ದುಡ್ಡು ಅಂದರೆ ಹೆಂಗೆಲ್ಲ ಆಡಿಸುತ್ತೆ ಮನುಷ್ಯನ ಅಂದರೆ ಅದು ಲೆಕ್ಕನೇ ಇಲ್ಲ ಸರ್. ಎಲ್ಲರ ಲೈಫಲ್ಲೂ ಎಲ್ಲರ ಫ್ಯಾಮಿಲಿಲೂ ಹಾಗೆ ಆಗುತ್ತೆ. ಒಬ್ಬ ಮಗ ಅಥವಾ ಒಬ್ಬ ಮಗಳು ಮನೇಲಿ ದುಡಿದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ ಮನೇಲಿ, ದುಡ್ದಿಲ್ಲ ಅಂದರೆ ಹೆಂಗೆ ವ್ಯಾಲ್ಯೂ ಇರುತ್ತೆ. ಅದು ತಪ್ಪು ಅಂತಲ್ಲ, ತಂದೆ ತಾಯಿಗಳು ತಪ್ಪು ಅಂತ. ಯಾರು ತಂದೆ ತಾಯಿದ್ರು ಮನೇಲಿ ದುಡ್ದಿಲ್ಲ ಸುಮ್ಮನೆ ಕೂತ್ಕೊಳ್ತಾರೆ, ತಿಂತಾರೆ, ಓಡಾಡ್ತಾರೆ ಅಂದರೆ ಯಾರಿಗಾದ್ರೂ ಸಿಟ್ಟು ಬರುತ್ತೆ ಅಲ್ವಾ. ಚೆನ್ನಾಗಿ ದುಡಿತಾರೆ ಅಂದರೆ ಎಂಥವ್ರಿಗಾದ್ರೂ ಅವ್ನಿಗೇನಾದರೂ ಟೈಮ್ ಸರಿ ಮಾಡ್ಕೊಡ. ಅಟ್ಲೀಸ್ಟ್ ಅವ್ನು ದುಡ್ದೇನೋ ಮನೆಗೆ ಮಾಡ್ತಾ ಇದ್ದಾಳೆ ಅಲ್ವಾ, ಅವ್ರಿಗೇನಾದರೂ ಟೈಮ್ ಸರಿ ಬೆಳಿಗ್ಗೆ ತಿಂಡಿನೋ ಟೀ ಕೇಳಿದಾಗ ಒಂದು ಟೀನೋ, ಅವ್ರು ಕೇಳದೇ ಇದ್ರು ಟೀ ಮಾಡ್ಕೊಳ್ಳ ಅಂತ ಯಾರಾದರೂ ಕೇಳ್ತಾರೆ ಸರ್. ಅದು ತಂದೆ ತಾಯಿಗಳದ್ದು ಸ್ವಾರ್ಥ ಅಂತ ಅಲ್ಲ, ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿ ದುಡಿಲಿ ಅನ್ನೋದು. 4 ಜನ ನೋಡಿದವ್ರು ಬಿಡಪ್ಪ ಅವ್ರು ದುಡಿತಾರೆ, ಅವ್ರು ನೋಡಿ ಕೇಳಿ ತಕ್ಕನಂಗೆ ಮಾಡ್ಕೊಡ್ತಾರೆ. ದುಡ್ದಿಲ್ಲ ಅಂದಾಗ ಬೈತಾರೆ. ಹೌದು, ತಂದೆ ತಾಯಿ ಬೈದೆ ಯಾರು ಬೈತಾರೆ, ಅದನ್ನು ಕೆಲವು ಮಕ್ಕಳುಗಳು ಬೇಜಾರು ಮಾಡ್ಕೊಬಾರ್ದು. ನಮ್ಮ ಮನೇಲಿ ನಮ್ಗೆ ಸಪೋರ್ಟೇ ಮಾಡಲ್ಲ, ನನಗೆ ಟೈಮ್ ಸರಿಗೆ ಊಟನೇ ಕೊಡೋಲ್ಲ. ಹೌದಪ್ಪ, ದುಡಿದ್ರೆ ಕೊಡ್ತಾರೆ ಸರ್, ಯಾರಾದರೂ ಕೊಡ್ತಾರೆ. ಹಂಗಂತೇಳಿ ಅವ್ರನ್ನ ನೋಡ್ಕೋಬೇಕಂತಲ್ಲ, ನಿನ್ನ ಜೀವನ ರೂಪಿಸ್ಕೊಳಕ್ಕೆ ಅವರು ಒಂದು ಒದ್ದಾಡ್ತಿರ್ತಾರೆ ತಂದೆ ತಾಯಿಗಳು. ದುಡಿಬೇಕು. ಆ್ಯಕ್ಚುಲಿ ದುಡ್ಡು ಇಂಪಾರ್ಟೆಂಟ್ ಜೀವನದಲ್ಲಿ. ಹಾಗೆ ಅವ್ರ ಬೆಳವಣಿಗೆನೂ ಇಂಪಾರ್ಟೆಂಟ್. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಆ ಬೆಳವಣಿಗೆಲೇ ತಂದೆ ತಾಯಿಗಳು ಖುಷಿ ಪಡ್ತಾರೆ ಅದನ್ನು ನೋಡಿ. ನಿಮ್ಮ ಪ್ರಕಾರ ದುಡ್ಡು ಅಂದರೆ ಏನು ನಿಮ್ಮ ಪ್ರಕಾರ ಒಂದು ದುಡ್ಡು ಅಂದರೆ ಏನು ಸರ್? ಅದೊಂದು ಮಾಯನೆ ಅಂತ ಅನಿಸುತ್ತೆ ಸರ್. ಅದು ಹೆಂಗೆ ಬೇಕಾದರೂ ಆಟ ಆಡಿಸುತ್ತೆ. ಇವಾಗ ನನ್ನ ಹತ್ರ ಸಡನ್ನಾಗಿದೆ ಅಂದಾಗಲೂ ಅದು ಮೈಂಡ್ ಚೇಂಜ್ ಮಾಡಿಬಿಡುತ್ತೆ ದುಡ್ಡು. ಇವಾಗ ಇಲ್ಲ ಅಂದಾಗ ಸಖತ್ ಮೈಂಡ್ ಕೊಡುತ್ತೆ. ಇಲ್ಲ ಅಂದಾಗ ಏನು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಇದನ್ನ EMI ಕಟ್ಟಬೇಕು ಅಂತ ಎಲ್ಲ ಇರುತ್ತೆ. ದುಡ್ಡು ಬಂದಾಗ ಅದು ಯಾವುದೋ ನೆನಪಲ್ಲ, ಕಟ್ಟೋಣ ಬಿಡು, ಈಗ 50,000 ಇದೆಯಲ್ಲ, 20,000 EMI ಇರುತ್ತೆ, ಏನೋ ನೆಕ್ಸ್ಟ್ ತಿಂಗಳು ಏನೋ ಮಾಡೋಣ ಬಿಡು ಅಂತ. ಆ 30,000 ನಾವೇನು ಮಾಡಬೇಕು, 50,000 ಇದ್ದರೆ 20,000 ಕಮಿಟ್ಮೆಂಟ್ ಇದೆ ಅಂದರೆ ನೆಕ್ಸ್ಟ್ 20,000 ಮುಂದಿನ ತಿಂಗಳಿಗಂತ ಎತ್ತಿಟ್ಬಿಡ್ಬೇಕು. ಕರೆಕ್ಟ್. ಅದನ್ನು 30,000 ಖರ್ಚು ಮಾಡ್ಬಾರ್ದು. ಇನ್ನು 10,000ದಲ್ಲಿ ಮೇಂಟೈನ್ 2 ತಿಂಗಳು ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ 50,000 ಬಂದಾಗ ಇನ್ನು 2 ತಿಂಗಳಿಗೆ ಏನೋ ಮೇಂಟೈನ್ ಆಗುತ್ತೆ. ಕರೆಕ್ಟ್ ಅಲ್ವಾ?
ಶಿವಣ್ಣ ಎಲ್ಲರ ಲೈಫಲ್ಲೂ ಒಂದು ಅವಮಾನ ಆಗೇ ಆಗಿರುತ್ತೆ ಶಿವಣ್ಣ, ದುಡ್ಡಿನ ವಿಚಾರವಾಗಿ ಆಗಿರ್ಬೋದು, ಅಥವಾ ಒಂದು ರೆಸ್ಪೆಕ್ಟಿವ್ ಪರ್ಸನಾಲಿಟಿಲಿ ಆಗಿರ್ಬೋದು. ಅಂದರೆ ನಾನು ಸುಮಾರು ಜನ ಕೇಳ್ತಿರ್ತೀನಿ ಈ ಪದನ. ಒಬ್ಬ 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 ಕಲಾವಿದ ಅವ್ನ ಪವರ್ನ ತೋರ್ಸೋಕ್ಕಾಗಿರ್ಬೋದು, ಅಥವಾ ಅವ್ನಿಗಿರುವಂಥ ಸ್ಟ್ರೆಂತನ್ನು ತೋರ್ಸೋಕ್ಕಾಗಿರ್ಬೋದು, ಅದು ಚೆನ್ನಾಗಿ ಗೀಚಿ ಒಂದು ಬತ್ತಿ ಹಚ್ಚಿದಾಗ ನಮ್ಗೊಂದೆಲ್ಲ ಸ್ಪಾರ್ಕ್ ಅಂಟ್ಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಬಟ್ ಆ ಥರ ಯಾವ್ದಾನ ಒಂದು ಅವಮಾನ ಆಗಿದ್ದು ನೆಕ್ಸ್ಟ್ ಇದನ್ನು ನಾನು ಮಾಡಿ ತೋರಿಸಿದೆ ಅವತ್ತು, ಅವ್ರಿಗೊಂಥರ ಆಯ್ತು ಅವತ್ತು ಅಂದಿದ್ದೇನು ನೆನಪಿದೆ ಶಿವಣ್ಣ ಯಾವುದಾದ್ರೂ ಒಂದು? ದಾವಣಗೆರೆದೇ ನೆನಪಿದೆ ಸರ್. ಫಸ್ಟು ನಾನು ಪಿ ಯು ಸಿ ಫೇಲ್ ಆಯ್ತು ನಂದು. ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿದ್ದೆ, ಫೇಲ್ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಆ ಪಿ ಯು ಸಿ ಮಾಡೋ ಟೈಮಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು. ಯಾಕಂದರೆ ಮನೆಯವರು ಏನು ಒಬ್ಬ ನಮ್ಮ ಅತ್ತೆ ಮನೇಲಿದ್ದೆ, ಅಲ್ಲಿ ನನಗೇನೋ ಅನ್ಕಂಫರ್ಟ್ ಆಯಿತು, ನನಗೆ ಇರೋಕ್ಕಾಗಲಿಲ್ಲ. ಮನೆಯವರೇನು ಅಲ್ಲೇ ಇದು ಮಾಡಂತ, ನಾನು ಇರಲ್ಲ ಅಂತ ಇದು ಮಾಡಿದೆ. ಮನೆಯವ್ರಿಗೂ ನಮಗೂ ಸ್ವಲ್ಪ ವಾಗ್ವಾದ ಆಯಿತು. ಆಯ್ತು ಬಿಡು, ನೀನು ಅಲ್ಲೇ ಇದ್ದು ಬಿಡು, ನೀನು ನಿನಗೆ ಇಷ್ಟ ಬಂದಂಗೆ ಮಾಡ್ತೀಯಲ್ಲ, ನೀನು ಅಲ್ಲೇ ಇದ್ಬಿಡು. ಆಯ್ತು ನಾನು ಇಲ್ಲೇ ಇರ್ತೀನಿ ಬಿಡು ಅಂತ ಒಂದು 2-3 ವರ್ಷ ನಾನು ಊರಿಗೆ ಹೋಗಿಲ್ಲ. ಓಕೆ. ಯಾಕಂದ್ರೆ ನಾನು ಆ ಏಜ್ 17-18 ಏನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿರುತ್ತೆ. ಯಾರಂದ್ರೂ ಏನಂದ್ರೂ ತಡ್ಕೊಳ್ಳಲ್ಲ, ಮನೆಯವ್ರಂದ್ರೆ ತಡ್ಕೊಳ್ಳಲ್ಲ ಅಲ್ವಾ. ಆಯ್ತು ಬಿಡು ನಾನು ಬರಲ್ಲ ಅಂತ 2-3 ವರ್ಷ ಹೋಗೇ ಇರಲಿಲ್ಲ. ಏನು ಮಾಡಬೇಕು, ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ವಾಪಸ್ ಊರಿಗೆ ಹೋಗಂಗಿಲ್ಲ, ನಂದು ರೆಸ್ಪೆಕ್ಟ್ ಇರುತ್ತಲ್ಲ. ನಾನು ಅಂದಿದ್ದೀನಿ ನಾನು ಹೋಗಲ್ಲ ಬಿಡು, ಶಕ್ತಿ ಇದೆ, ಕೆಲಸ ಮಾಡೋಣ ಅದು ಮಾಡೋಣ ಅಂತ ಪಾರ್ಟ್ ಟೈಮ್ ಜಾಬ್ನ ಒಂದು ಬೇಕ್ರಿ ಸೇರಿಕೊಂಡೆ. ದಾವಣಗೆರೆಯಲ್ಲಿ ಒಂದು ಬೇಕ್ರಿಗೆ ಸೇರಿಕೊಂಡೆ. ಅಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ರೆಡಿ ಇದ್ದೆ ಸರ್ ನಾನು. ಅದು ಇದು ಮಾಡಬೇಕು, ಮನೆಗೆ ಹೋಗ್ಬಾರ್ದು, ನಾನು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ಓದಬೇಕು ಅನ್ನೋದು ಇತ್ತು ತಲೆಯಲ್ಲಿ. ಅದು ಪಿ ಯು ಸಿ ಮಾಡೋ ಟೈಮ್ ಬೇಕ್ರಿಗೆ ಸೇರಿಕೊಂಡೆ. ಅಲ್ಲಿ ಏನಿಲ್ಲ, ಕಸ ಗುಡಿಸೋದು, ನೆಲ ಒರೆಸೋದು, ಅಲ್ಲಿರೋ ಮಾಮೂಲಿ ಬೇಕ್ ಮಾಡಿರ್ತಾರಲ್ಲ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡೋದು. ಓಕೆ, ಇಷ್ಟಿತ್ತು. ಮಾಡಿದೆ. ಒಂದು 29 ದಿನ 30 ದಿನ ಮಾಡಿದೆ ನಾನು. 30 ದಿನ ಕೆಲಸ ಮಾಡಿದೆ. ಮತ್ತು ಪೇಮೆಂಟ್ ಕೇಳಿದೆ. 900 ರೂಪಾಯಿ ಕೊಟ್ಟರು. ಇದೇನು ಸರ್ ಹಿಂಗೆ ಕೊಡ್ತಿದ್ದೀರಲ್ಲ ಅಂತ ಕೇಳಿದೆ ನಾನು. ಅವರು ಅಂದ್ರೆ ಮುಂಚೆಯಿಂದನೂ ಅವರು ರಫಾಗೆ ಇದ್ದಿದ್ದು, ನಮಗೇನು ತಿನ್ನಕ್ಕೆ ಬಿಡ್ತಿರ್ಲಿಲ್ಲ. ನಾವೇನಾದರೂ ಒಂದು ವೆಜ್ ಪಫ್, ಯಾವುದಾದ್ರೂ ಒಂದು ರಸ್ಕ್ ಏನಾದ್ರು ಊಟ ಮಾಡೋ ಟೈಮಲ್ಲಿ ತೊಗೊತೀವಿ ಅಂತಂದರೆ ಅವ್ರು ತುಂಬ ಅಪೋಸ್ ಮಾಡೋರು ಅದನ್ನ. ಅವ್ರಿಗೇನದು ದೊಡ್ಡ ಲಾಸ್ ಅಂತ ಅಲ್ಲ, ಬಟ್ ಅವ್ನಿಗೇನು ತೊಗೋಬಾರ್ದು ಆ ಥರ ಇದ್ದಿದ್ದು. ಅಲ್ಲಿರೋರು ಎಲ್ಲರೂ ಹೆದರ್ತಿದ್ರು ಅಂದ್ರೆ ಓಕೆ, ಅವ್ರ ಕೆಲಸ ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ, ಹೆದರ್ಸ್ತಾರೆ, ಪೇಮೆಂಟ್ ವಿಚಾರದಲ್ಲಿ ಕೊಡ್ತಾರೆ ಅಂತ ಹಂಗೆ ಮೈಂಡ್ಸೆಟ್ ಇತ್ತು. ಕೇಳಿದೆ, ಹಿಂಗೆ ಕೊಟ್ಟರು ಸರ್, ಹಿಂಗೆ ಏನು ಸರ್ ಇಷ್ಟು ಕೊಡ್ತಿದ್ರಲ್ಲ ಅಂತ ಮಾಮೂಲಿ ಕೇಳ್ತಾರಲ್ಲ. ಸರ್ ಇಲ್ಲ ಸರ್, ಅಷ್ಟು ಕೊಡ್ಲಿಕ್ಕೆ ಇಷ್ಟ ಆಗಲ್ಲ ಸರ್ ಅಂತ ಕೇಳ್ತೀವಿ. ಕೇಳೋ ಟೈಮಲ್ಲಿ ಕಪಾಳ ಕೊಡ್ದುಬಿಟ್ರು. ಹೆಂಗೆ ಅನ್ಸ್ಬಿಡ್ತು ಅಂದರೆ, ನನಗೆ ಹೊಸದು ದಾವಣಗೆರೆ, ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್ ಓದ್ಕೊಂತ. ಭಯನ ಆಯಿತು, ಸಿಟ್ಟು ಬಂತು. ಒಂಥರ ಎಲ್ಲಿಗೆ ಬಂದಿದ್ದೀನಿ, ಏನಾಯಿತು, ಮನೇಲಿ ಬೇರೆ ಹಿಂಗೆ ಅನ್ಕೊಂಬಂದೆ, ಇವ್ರು ಹಿಂಗೆ ಮಾಡಿಬಿಟ್ರಲ್ಲ, ಏನು ಮಾಡೋದು ಅಂತ ಭಾಳ ಅಂದ್ರೆ ಭಾಳ ಹಟ್ಟದಂಗೆ ಆಯಿತು. ಇಸ್ಕೊಂಡೆ, ಅದೇ ದುಡ್ಡು ಇಸ್ಕೊಂಡೆ. ಎದುರುಗಡೆನೆ ಪಂಚಮಿ ಹೋಟ್ಲ್ ಅಂತ ಇತ್ತು. ಆ ಹೋಟ್ಲಿಗೆ ರಸಮ್ ತರಕೋಗಿದ್ದೆ. 5 ರೂಪಾಯಿ ರಸಮ್ ತರಕೋಗಿದ್ದೆ. ಚೆನ್ನಾಗಿ ಜಾಸ್ತಿ ಕೊಡೋರು ರಸಮ್. ಡೈಲಿ ಓಡಾಡ್ತಿದ್ನಲ್ಲ, ಅವ್ನು ಬಾಯ್ ಮಾಡೋದು, ಓನರ್ ಬಾಯ್ ಮಾಡೋದು ಎಲ್ಲ ಮೇಲ್ ಕಿಟಕಿಯಿಂದ ನಮ್ಮ ಹೋಟ್ಲವ್ರು ನೋಡೋರು. ನೋಡ್ತಿದ್ರು, ಏನು ಹಿಂಗೆ ಅಯ್ಯೋ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ, ಆಯಿತು ಕೊಡಿ ಅಂತೇಳಿ ಇಸ್ಕೊಂಬರ್ತಿದ್ದೆ. ನನಗೊಂದು ತಕ್ಷಣ ಆಯಿತು, ಇಲ್ಲೆಲ್ಲ ಕೆಲಸ ಬಿಟ್ನಲ್ಲ, ಒಂದು ಐಡಿಯಾ ಬಂತು. ಡೈಲಿ ರಸಮ್ಗೆ ಅಲ್ಲಿ ತರಕ್ಕೆ ಹೋಗಿದ್ದೆ, ಅಲ್ಲೇ ಕೆಲಸ ಕೇಳ್ಬಿಡೋಣ. ಚೆನ್ನಾಗಿ ಬೇರೆ ರೆಸ್ಪಾನ್ಸ್ ಮಾಡ್ತಿದ್ರು, ಮಾತಾಡ್ತಿದ್ರು, ಏನಕ್ಕೆ ಬೈದ ಅಂತೆಲ್ಲ ಕೇಳೋರು. ಹೋಗ್ಲಿ ಕೆಲಸ ಕೇಳ್ಬಿಡೋಣ ಅಂತ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ವೇಟ್ರ್ ಕೆಲಸ ಮಾಡಿದೆ. ಅಲ್ಲಿ ಏನು ಓದ್ತಿದೆ ಹೆಂಗೆ ಹೇಳಿದ್ರು, ಈ ಥರ ಕೆಲಸ ಮಾಡ್ತಿದ್ದೀನಿ, ಓದ್ತಾ ಇದ್ದೀನಿ ಸರ್, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ನೀವು ಕೆಲಸ ಕೊಟ್ಟರೆ ಇಲ್ಲೇ ಮಾಡ್ತೀನಿ, ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀನಿ ನಾನು, ಅದು ಇದು ಅಂತಾನಲ್ಲ. ಇಲ್ಲ ನಾವು ನೋಡಿದ್ದೀವಿ, ನೀವು ಏನು ಮಾಡ್ತಿದ್ರೆ ಇಲ್ಲ ಅಂತ ನೋಡಿದ್ದೀವಿ, ಪರವಾಗಿಲ್ಲ, ಬೇಡ ಓದ್ತಿದ್ದೀರಿ ಅಂತಿದ್ದೀರಾ, ಏನು ವೇಟ್ರ್ ಕೆಲಸನೇ ಮಾಡಿಬಿಡಿ ನೀವು ಅಂತ. ಓಕೆ, ಖುಷಿ ಆಯಿತು. ಅದೇನು ಒಳ್ಳೆ ಕೆಲಸ ಕಲಿಯೋಣ ಅಂತ ನಾನಂತೂ ಮೈಂಡ್ ಸೆಟ್ಟಲ್ಲಿ ರೆಡಿ ಆಗ್ಬಿಟ್ಟಿದ್ದೆ ಸರ್. ಏನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅಂತ. ಆಮೇಲೆ ನಾನು ಬೇಕ್ರಿಲಿದ್ದಾಗ ಕಸ ಹೊಡೆದು ನೆಲ ಒರೆಸ್ತಿರ್ಬೇಕಾದ್ರೆ ನಮ್ಮ ಕಾಲೇಜಲ್ಲೇ ಹತ್ತಿರದಲ್ಲೇ ಇರೋದು, ಮೋತಿವೀರಪ್ಪ ಕಾಲೇಜ್ ಅಂತ. ಆ ಕಾಲೇಜ್ ಲೆಕ್ಚರ್ಸ್ ಎಲ್ಲ ಓಡಾಡೋರು, ಸ್ಟೂಡೆಂಟ್ಗಳು ಓಡಾಡೋರು, ಏನು ಇಲ್ಲಿ ಕೆಲಸ ಮಾಡ್ತೀವಿ, ಹೌದು ಮಾಮೂಲಿ ಎಲ್ಲ ಕಾಲೇಜ್ ಮುಗಿಸ್ಕೊಂಬಂದು ನಾನು ಇಲ್ಲೇ ಕೆಲಸ ಮಾಡೋದಂತ. ಅವರೆಲ್ಲ ನೋಡ್ಕೊಂಡು ಹೋಗೋರಲ್ಲ. ಆವಾಗ ಹಂಗೆ ಮಾಡ್ತಾ ಇಲ್ಲಿ ಸೇರಿಕೊಂಡೆ ಕೆಲಸಕ್ಕೆ. ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡೋರು, ಯಾರಿಗೂ ಬೈತಿರ್ಲಿಲ್ಲ, ಏನಿಲ್ಲ. ನಾನೊಂದ್ಸಲ ಕಸ್ಟಮರ್ಗೆ ಒಂದು 8-10 ಕೋಕ್ ಕೊಡಬೇಕಾಯ್ತು. ಮೇಲೆ ಪಾರ್ಟಿ ಟೇಬಲ್ ಥರ ಇತ್ತು, ಕೊಡಬೇಕಾಯ್ತು. ಹಿಂಗೆಲ್ಲ ಹೆಂಗೆ ಇಟ್ಕೊಂಡು ಹೋಗ್ಬೇಕನ್ನೋ ಅದು ಐಡಿಯಾ ಇಲ್ಲ ನನಗೆ, ಯಾಕಂದ್ರೆ ಆ ಕೆಲಸ ಮಾಡಿಲ್ಲ ನಾನು. ಅಲ್ಲಿರೋರು ಸಣ್ಣನಾಗಿ ಹೇಳಿಲ್ಲ. ಆರ್ಡ್ರ್ ಬಂತು, ಕೋಕ ಎಷ್ಟು 8 ಕೋಕ ಆಯ್ತು ಅಂತೇಳಿ ಅಡ್ಡ ಇಟ್ಕೊಳ್ಳೋದೆ, ಎಲ್ಲ ಉದ್ದ ಇಟ್ಕೊಂಡು ಹೋಗಿದ್ದೆ. ಅದು ಗೊತ್ತಲ್ಲ, ನೀವು ಒಂದು ತೆಗೆದ್ರೆ ಬ್ಯಾಲೆನ್ಸ್ ಎಲ್ಲ ಬಿದ್ದೋಗುತ್ತೆ. ತೆಗೆದೆ ಪಡಾರಂತೆ ಎಲ್ಲ ಬಿದ್ದೋಯ್ತು. ನಮ್ಮ ಓನರ್ ಬಂದರು, ನನಗೆ ಭಯ, ಅಯ್ಯೋ ಎಲ್ಲ 8 ಕೋಕ್ ಹೊಡೆದೋಗ್ಬಿಟ್ಟಿದ್ದೀನಿ. ಅಲ್ಲಿ ನೋಡಿದ್ರೆ ಸಣ್ಣ ಬರೀ ಒಂದು ಪಫ್ ತೊಗೊಂಡದಕ್ಕೆ ಹೊಡೆಯೋರು, ಇಲ್ಲಿ 8 ಕೋಕ್ ಹೊಡೆದ್ಬಿಟ್ಟಿದ್ದೀನಿ, ಏನು ಮಾಡ್ತಾರೆ ಅಂತ ಬಂದರು. ಏನಾಗಿಲ್ಲಪ್ಪ, ಕಾಲಿಗೆ ಏನಾರ ಏಟಾಯ್ತು? ಇಲ್ಲ ಸರ್ ಏನಾಗಿಲ್ಲ. ಓಕೆ, ಅಲ್ಲ ಅವರೆಲ್ಲ ತೆಗಿತಾರೆ ಬಿಡು, ತಗೋ ಇನ್ನೊಂದಿಷ್ಟು, ಹಂಗೆ ಉದ್ದ ಇಟ್ಕೋಬಾರ್ದು,
ಎಲ್ಲ ಅಡ್ಡ ಇಟ್ಕೊಂಡು ಹೋಗ್ಬೇಕಂತೇಳಿ ಅವರೇ ಕೊಟ್ಟು ಇದು ಮಾಡಿ ಆವಾಗ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ನಾನು ಬೈಲಿಲ್ಲ. ಇದನ್ನು ನಾನು ಉಳಿಸ್ಕೊಂಡು ಹೋಗಬೇಕು ಹಂಗಂತೇಳಿ ನಾನು ಹೆಂಗೆ ಬೇಕಂತ ಕೆಲಸ ಮಾಡೋಕ್ಕಾಗಲ್ಲ, ನಾ ಒಳ್ಳೆ ರೀತಿಯಲ್ಲಿ ಕೆಲಸ ಉಳಿಸ್ಕೊಂಡು ಹೋಗ್ಬೇಕಂತೇಳಿ ಅಲ್ಲಿಂದ ಕಂಟಿನ್ಯೂ ಒಂದಷ್ಟು ವರ್ಷ ಮಾಡಿದೆ. ಮಾಡ್ತಾ ನಮಗೆ ಸತ್ಯಪ್ಪ ಅಂತ ಒಂದು ಅಜ್ಜ ಪರಿಚಯ ಆದರು. ಅಲ್ಲಿಂದ ನೆಕ್ಸ್ಟ್ ನಿಮ್ಮ ನಾಟಕದಿಂದ ಈ ಕಡೆ ಶೋಗಳಿಗೆ. ಶಿವಣ್ಣ, ಯೂಶಲಿ ಎಲ್ಲರ ಲೈಫಲ್ಲೂ ಒಂದು ಸ್ಪಾರ್ಕ್ ಅನ್ನೋದಿರುತ್ತೆ ಶಿವಣ್ಣ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ನಮ್ಗೆ ಅವಮಾನ ಮಾಡಿರ್ತಾರೆ, ಅದೊಂದು ದುಡ್ಡಿನ ವಿಚಾರದಲ್ಲಿ ಅವಮಾನ ಮಾಡಿರ್ತಾರೆ, ಇವರೆಲ್ಲ ತಗೊಳಲ್ಲ ಸುಮ್ಮನೆ ಬರ್ತಾರೆ. ಈ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ, ನಿಮಗೂ ಆಗಿರುತ್ತೆ. ಯಾವತ್ತಾದ್ರೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನೆಕ್ಸ್ಟ್ ಡೇ ಮತ್ತೆ ಅವ್ರ ಹತ್ರನೇ ಹೋಗಿ ಇದನ್ನ ಪ್ಯಾಕ್ ಮಾಡಯ್ಯ, ಇದನ್ನ ತಗೊಳಕ್ ಆಗಲ್ಲ ಅಂತಲ್ಲ ಅಂತ ಅದನ್ನ ಹೇಳ್ಬೋದು ಏನಾರು ಆಗಿರೋದು ಆ ಥರ? ಇಲ್ಲ, ಆಗಿದೆ ಸರ್. ಇಲ್ಲೇ ಬೆಂಗಳೂರಲ್ಲೇ ಮಾಲಲ್ಲೇ ಆಗಿದೆ ಆ್ಯಕ್ಚುಲಿ. ಒಂದು ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಲ್ಲ ಮಾಲಲ್ಲಿ. ನಾನು ಹೋಗಿದ್ದು ಫಸ್ಟ್ ಟೈಮ್ ಹೋಗಿದ್ದು. ಹೋದೆ, ಎಲ್ಲ ನೋಡಿದೆ. ಒಂದು ಶರ್ಟ್ ನೋಡಿದೆ ಸರ್, ಭಾಳ ಇಷ್ಟ ಆಗಿತ್ತು. ರೇಟ್ ನೋಡಿದೆ, ಟ್ರಯಲ್ ರೂಮ್ಗೆ ಹೋದೆ, ಹಾಕ್ಕೊಂಡೆ. ಸಖತ್ತಾಗಿತ್ತು, ಈಗಲೂ ಇದೆ ಶರ್ಟ್, ಅದು ಸಖತ್ತಾಗಿತ್ತು. ತೊಗೊಂಡೆ. ಸರ್ ಪ್ಯಾಕ್ ಮಾಡಿ ಬಿಲ್ ಹೇಳಿ ಅಂದ. 3,000 ರೂಪಾಯಿ ಅಂತ ಅಂದರು. ಶರ್ಟು ಸಡನ್ ಶಾಕ್ ಹೋಯ್ತಾ? 3,000ನಾ? ನಾನು ನೋಡಿದ್ದು ಈಗ 299 ರೂಪಾಯಿ. ಇವ್ರು ಹೇಳಿದ್ 3,000 ಹೇಳ್ತಿದಾರಲ್ಲ, ಸ್ವಲ್ಪ ಒಂದು ನಿಮಿಷ ಬಿಲ್ ಕೊಡಿ ಸರ್ ಅಂದೆ. ನೋಡ್ತೀನಿ, ಇದು 2,999 ಇದೆ. ನಾನೇನು ನೋಡ್ಬಿಟ್ಟಿದ್ದೀನಿ 299 ರೂಪಾಯಿ ಅನ್ನೋದೊಂದು ತಲೆ. ಅದು ಶರ್ಟ್ ನೋಡಿದ ಖುಷಿಗೆ ನೋಡಿದ ತಕ್ಷಣ 300 ರೂಪಾಯಿ ಇಂಥ ಒಳ್ಳೆ ಶರ್ಟ್, ಅದು ಇದ್ರಲ್ಲಿ ಹಾಕೊಂಡಿದ್ದೆ. 3,000 ರೂಪಾಯಿ ಅಂದ್ಬಿಟ್ಟಿದ್ದಾರೆ. ಅದು ಯಾವ ಟೈಮಲ್ಲಿ ಗೊತ್ತಾ? ಅದು TV ಮಾಡೋ ಟೈಮಲ್ಲಿ. ಅಂದ್ರೆ ಮಾಲ್ಗೆ ಹೋಗಿರಲಿಲ್ಲ. ಬೆಂಗಳೂರಿಗೆ ಬಂದಾಗಿಂದ ನಾವು ಮಜಾ ಭಾರತ ತಣಿ ಸಂದರ್ಭದಲ್ಲಿ ಇದ್ದಿದ್ದರಿಂದ ಅವರೇ ರೂಮ್ ಎಲ್ಲ ಕೊಟ್ಟಿದ್ರು. ಜಾಸ್ತಿ ಎಲ್ಲೂ ಓಡಾಡಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಒಂದ್ಸಲ ಹೋಗ್ಬಿಡೋಣ ಅಂತ ಹೋದಾಗ ನೋಡಿದ್ವಿ 3,000 ಹೇಳ್ತಿದ್ದಾರೆ. ಎಲ್ಲರೂ ಅದಕ್ಕೂ ಮುಂಚೆ 1-2-3 ಎಲ್ಲ ಸರ್ ಚೆನ್ನಾಗಿ ಮಾಡ್ತೀರಿ ಅಂತ ಎಲ್ಲ ಹೇಳಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಈ ಶರ್ಟ್ ನೋಡಿದ್ರೆ ತೊಗೊಂಡಿದ್ದೀನಿ, ದುಡ್ಡು ಕೊಡಬೇಕು. 3,000 ಬೇಡ ಅನ್ನಂಗೂ ಇಲ್ಲ ಸರ್. 200 ನಾನು 300 ರೂಪಾಯಿ ಅನ್ಕೊಂಡಿದ್ದೆ ಅನ್ನಂಗೂ ಇಲ್ಲ. ನನ್ನ ಹತ್ರ 3,000 ರೂಪಾಯಿ ದುಡ್ಡಿಲ್ಲ. ಏನು ಮಾಡೋಣ ಅಂದು ಆಮೇಲೆ ಆಗಿದ್ದಾಗಲೇ ಅವ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ನಾ ಹೇಳಿಬಿಟ್ಟೆ, ಸರ್ ಸಾರಿ, ಇದಕ್ಕೆ 3,000 ರೂಪಾಯಿ ಅಂತ ಗೊತ್ತಿರಲಿಲ್ಲ, ಮಿಸ್ಟೇಕ್ ಮಾಡಿಕೊಂಡೆ, 299 ರೂಪಾಯಿ ಅಂದ್ಕೊಂಡೆ ನಾನು, 2,999 ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ. ಅವನಿಗೆ ಗೊತ್ತಿಲ್ಲ, ಅವ್ನು ಬೇರೆ ರಾಜ್ಯದವ್ರಲ್ಲ ಕೆಲಸ ಮಾಡಿ ಅಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಏನೋ ಒಂದು ವರ್ಡ್ ಅಂದ, ಆಯ್ತು ಮಾಮೂಲಿ ಹಿಂದಿಲಿ ಏನೋ ಒಂದು ವರ್ಡ್ ಅಂದ, ಬೇಜಾರಾಯಿತು. ಅಂದ್ರೆ ತುಂಬ ಕೆಟ್ಟ ಮಾತು ಮಾತಾಡಿಲ್ಲ, ಮಾಮೂಲಿ ಒಂದು ಏನೋ ಅಂದ, ಬೇಜಾರಾಯಿತು. ಇದೇನಪ್ಪ ಹಿಂಗಾಗೋಯ್ತು ಅಂತ ಸಡನ್ಲಿ ಮತ್ತೆ ನಮ್ಮವ್ರಿಗೆ ಒಬ್ರಿಗೆ ಕಾಲ್ ಮಾಡಿ ಹಿಂಗಿದೆ, ಸ್ವಲ್ಪ ದುಡ್ಡು ಬೇಕು ನನಗೆ ಅಂತ. ಸರಿ ಹಾಕಿದರು, ಬಿಡಲಿಲ್ಲ. ಆ ಟೈಮ್ಗೆ ಅವನಿಗೂ ಏನೂ ಅನಿಸ್ಬಾರ್ದು, ಅಲ್ಲಿರೋರು ನೋಡೋರ್ಗೂ ಏನೂ ಅನಿಸ್ಬಾರ್ದು ಅಂತೇಳಿ ಕೊನೆಗೂ ಅಷ್ಟು ದುಡ್ಡು ಕೊಟ್ಬಿಟ್ಟು ಆ ಶರ್ಟ್ ತೊಗೊಂಬಿಟ್ಟೆ. ಹಾಕ್ಕೊಳ್ಳೋದಂಗೆ ನಾನು ಯಾವತ್ತೂ ಜೀವನದಲ್ಲಿ ನಾನು 1,000 ರೂಪಾಯಿ ಬಟ್ಟೆ ತೊಗೊಂಡಿಲ್ಲ. ಅಂಥದ್ದು ಬರೀ ಒಂದು ಶರ್ಟ್ಗೆ 3,000 ರೂಪಾಯಿ ಅಂದರೆ ಅದನ್ನ ಇನ್ನೂ ಜೋಪಾನ ಮಾಡಿ ಇಟ್ಟಿದ್ದೀನಿ. ಎಲ್ಲಾದರೂ ತುಂಬ ಇಂಪಾರ್ಟೆಂಟ್ ಹೋದರೆ ಅದೊಂದು ಶರ್ಟ್ ಹಾಕೊಂಡು ಅಂದ್ರೆ ಪರಿಸ್ಥಿತಿಗಳು ಆರ್ಟಿಸ್ಟಿಗೆ ಹೆಂಗೆ ಬಂದ್ಬಿಡುತ್ತೆ ಅಂದರೆ, ಈ ಕಡೆ ನಾವು ತುಂಬ ಆಯಿತು ಅಂತ ಅಂದು ಬರೋಂಗಿಲ್ಲ. ನಾರ್ಮಲ್ ಜನ ಆದರೆ ಬೇಡ ನಾವು ಹೋಗೋಣ ಅಷ್ಟೇ ಯಾರು ಕೊಡ್ತಾರೆ ಅಂದ್ಬಿಡ್ಬೋದು. ನೋಡೋರ್ ಕಣ್ಣಿಗೇನು ಇವ್ರು ಚೆನ್ನಾಗಿ ಇರ್ತಾರೆ, ಇದರಲ್ಲೇ ಬರ್ತಾರೆ, ಇದರಲ್ಲೇ ಹೋಗ್ತಾರೆ ಅನ್ನೋ ಮೈಂಡ್ ಸೆಟ್ಟಿಗೆ ಜನಗಳಿಗೆ ಬರುತ್ತಲ್ವ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಇಸ್ಕೊಂಡು ಅಷ್ಟು ದುಡ್ಡು ಕೊಟ್ಬಿಟ್ಟು ಇದು ಮಾಡಿದೆ. ಅವತ್ತು ಅನಿಸ್ಬಿಡ್ತು, ಅಯ್ಯೋ ಜನ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಆರ್ಟಿಸ್ಟ್ ಅಂದರೆ ತುಂಬ ದುಡ್ಡು ಇರುತ್ತೆ ಅಂತೆಲ್ಲ. ಅವಾಗ ಒಂಥರ ಅನಿಸ್ತು, ಸ್ವಲ್ಪನಾದರೂ ಒಂದು ಸ್ವಲ್ಪ ಇಟ್ಕೋಬೇಕಪ್ಪ, ದುಡ್ಡು ಇಟ್ಕೊಂಡು ಓಡಾಡ್ಬೇಕು ಹೊರಗಡೆ, ಸುಮ್ಮನೆ ಹಂಗೆ ಬಂದುಬಿಡಬಾರ್ದು ಅಂತ. ಅದು ಅವಮಾನ ಅಂತ ಅಲ್ಲ, ಪರಿಸ್ಥಿತಿಗಳು ಸರ್, ಒಬ್ಬೊಬ್ರದ್ದು ಏನು ಮಾಡೋಕ್ಕಾಗಲ್ಲ. ಅದ್ಭುತವಾಗಿ ಈ ವಂಶಿಕಾ ಮತ್ತೆ ನಮ್ಮ ಶಿವ ಅವ್ರದ್ದು ಅದ್ಭುತವಾಗಿ ಒಳ್ಳೆ ಕಾಂಬಿನೇಷನ್ ಸ್ಕಿಟ್ಗಳು ಮಾಡ್ತಿದ್ರಿ. ಅದ್ರ ಜೊತೆಗೆ ಒಂದು ಎಮೋಷನಲ್ ಆಗಿ ಹೇಳೋದಾಯ್ತು ಅಂದ್ರೆ, ಇದೇ ವಂಶಿಕಾ ಅವರ ನಿಮ್ಮ ಮೊಬೈಲ್ ಹೊಡೆದಾಗ ಆಕೆನೇ ಖುದ್ದಾಗಿ ಅಪ್ಪ ಶಿವಣ್ಣಗೆ ಒಂದು ಮೊಬೈಲ್ ಕೊಡಿಸು, ಮೊಬೈಲ್ ಇಲ್ಲ ಅಂತ ಅಂದಾಗ ನೀವು ತುಂಬಾ ಹತ್ರಿ ಆ ವಿಚಾರವಾಗಿ. ಆಕೆ ಅಂದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ಅಂದ್ರೆ ಆ ಹುಡುಗಿಗೆ ಮೈಂಡ್ ಸೆಟ್ ಏನು, ಓಕೆ ಶಿವಣ್ಣಂದು ಮೊಬೈಲು ಒಡೆದೋಗಿದೆ, ಓಕೆ ಇಸ್ಕೊಂಡಿದ್ದಾಳೆ. ಮಾಮೂಲಿ ಮೊಬೈಲ್ ಇಸ್ಕೊತಿದ್ಲು, ಮಾಮೂಲಿ ಈಗ ಇದನ್ನ ಕಾರ್ಟೂನ್ ಅದೆಲ್ಲ ನೋಡ್ತಾರಲ್ಲ ಇಸ್ಕೊತಿದ್ರು. ನೋಡಿ, ಅಯ್ಯೋ ಒಡೆದೋಗಿದೆ ಅಂತಾನೆ ಇದ್ಲು. ಹೌದು, ನಾವು ಒಡೆದೋಗಿದೆ, ತಗೋಬೇಕಂತಿದ್ದೆ. ಅವಳು ನಂಗೆ ಹೇಳಿಲ್ಲ ನಿಂಗೆ ಕೊಡಿಸ್ಬೇಕು ಅಂತ. ನಾನು ಅಂದ್ಕೊಂಡಿರಲಿಲ್ಲ ಅವಳು ಏನೋ ಮನೇಲಿ ಮಾತಾಡಿ ಒಂದು ಮೊಬೈಲ್ ಕೊಡ್ತಾರೆ ಅಂತ. ಅವತ್ತು ನನ್ನ ಬರ್ತಡೇ ಬಂದಾಗ ಅವ್ರ ಅಮ್ಮಂಗೆ ಹೇಳಿದ್ಲಂತೆ, ಅಣ್ಣಂದು ಮೊಬೈಲ್ ಹೊಡೆದಾಗಿದೆ, ಒಂದು ಶಿವಣ್ಣಂಗೆ ಒಂದು ಮೊಬೈಲ್ ಕೊಡ್ಸೋಣ ಅಂತ. ನಾನು ಇಸ್ಕೊತೀನಿ ಮೊಬೈಲ್, ಅದನ್ನ ಅವರು ಯೂಸ್ ಮಾಡ್ತಾರಲ್ಲ, ಚೆನ್ನಾಗಿರೋದೇ ಕೊಡ್ಸೋಣ ಅಂತೇಳಿ ಅವ್ರ ಮನೇಲಿ ಮಾತಾಡಿದ್ರಂತೆ. ಬರ್ತಡೇ ದಿನ ವಿಶ್ ಮಾಡಿದ್ಲು, ಎಲ್ಲ ಮಾಡಿದ್ದು, ನಿಂಗೊಂದು ಗಿಫ್ಟು ಅಂತ ಅಂದ್ಲು. ಏನು ಅಂತ ಅಂದೆ. ನೋಡಿ ಓಪನ್ ಮಾಡು ಅಂತ ತೆಗೆದು ನೋಡಿದ್ರೆ ಹೊಸ ಮೊಬೈಲು. ಖುಷಿಯಾಗುತ್ತೆ. ಮೊಬೈಲ್ ಏನಕ್ಕೆ ಮೇಡಮ್ ನನಗೆ, ಯಾಕೆ ಇದನ್ನ ಆಗ್ತಂದ್ರಿ ಮೇಡಮ್ ಅಂತ. ಇಲ್ಲ, ಅವಳು ಹೇಳ್ತಾನೆ ಇದ್ಲು ಡೈಲಿ ಬಂದು, ಅಣ್ಣನ ಮೊಬೈಲ್ ಒಡೆದೋಗಿದೆ ಅಂತ.
ಅಣ್ಣಗೆ ಒಂದು ಮೊಬೈಲ್ ಕೊಡಿಸ್ಬೇಕಂತ ಅವಳೇ ಹೇಳಿದ್ಲು ನನ್ನ ಹತ್ರ ಬಂದು ಅಂತೇಳಿ ಅವ್ರ ಅಮ್ಮ ಹೇಳಿದರು, ಯಶು ಮೇಡಮ್. ಅವತ್ತು ಸಿಕ್ಕಾಪಟ್ಟೆ ಇದೆ. ಅಂದರೆ ಯಾರು ಅದನ್ನ ಯೋಚನೆ ಮಾಡಿರಲ್ಲ. ಈಗ ಅವ್ರಿಗೇನು ನನಗೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ. ಮಗು ಅಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ಯಲ್ಲ, ನಮ್ಮ ಅಣ್ಣನ ಮೊಬೈಲ್ ಹೌದು. ಹೊಡೆದೋಗಿದೆ. ಆಮೇಲೆ ನಾವು ನೋಡಿ ಮಾಸ್ಟರ್ ಆನಂದ್ ಸರ್ ಫ್ಯಾಮಿಲಿಯವರು ಪಾಪು ಇದು ನಾವು ಏನೋ ನಮ್ಗೇನೋ ಮಾಡಿಬಿಡ್ತಾರೆ, ಏನೋ ಅವ್ರಿಗೆ ಇನ್ನೂ ಚೆನ್ನಾಗಿ ಹೇಳ್ಕೊಟ್ರೆ ಅವಳ ಜೊತೆಗೆ ಚೆನ್ನಾಗಿ ಕ್ಲೋಸ್ ಇದ್ದರೆ ಅವ್ರೇನೋ ಮಾಡಿಬಿಡ್ತಾರೆ ಅನ್ನೋ ಮೈಂಡ್ಸೆಟ್ ನನಗಿಲ್ಲ. ನನಗಿದ್ದ ತಲೆಯಲ್ಲೇನು ಅವ್ಳಿಗೆ ಚೆನ್ನಾಗಿ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು, ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೇಳ್ಕೊಡ್ಬೇಕು. ಅದು ಮಾಡ್ತೀವಿ ನಾವು. ನ್ಯಾಚುರಲಾಗಿದ್ವಿ ತುಂಬ ಅಂದರೆ ತುಂಬ. ಅವಳು ಏನು ಕೇಳಿಸ್ಕೊತಾಳೋ ಅದನ್ನ ನಾನು ಹೇಳ್ಕೊಟ್ಟಂಗೆ ಚೆನ್ನಾಗಿ ಅದನ್ನು ನಾನು ಹೇಳ್ಕೊಡೋದ್ರಲ್ಲಿ ಏನು ತಪ್ಪಲ್ಲ. ಒಂದು ಮಗುವಿಂದನೂ ಕಲಿಯೋದಿದೆ. ಆ ಮಗುವಿಂದನೂ ನಾನು ಸುಮಾರು ಕಲ್ತಿದ್ದೀನಿ. ಒಂದ್ಸಲ ಹಿಂಗೆ ಮಳೆ ಟೈಮು ಒಂದು 2-3 ಸಲ ನೆನ್ಕೊಂಬಂದಿದ್ದೆ. ಓಕೆ. ಅದನ್ನು ನಮ್ಮಿದ್ರಿಗೆ ಅವ್ಳು ನೋಡಿ ನನ್ನ ಇದ್ರಿಗೆ ಏನೂ ಹೇಳಲ್ಲ, ಅವಳು ಹೋಗಿ ಮನೇಲಿ ಹೇಳೋದಂತೆ. ಅಣ್ಣಯ್ಯ ನೆನ್ಕೊಂಬರ್ತಾನೆ, ಬೈಕಲ್ಲಿ ಬರ್ತಾನೆ ಅಂತ ಹೇಳಿದಕ್ಕೆ ಅವ್ರ ಅಪ್ಪಾಜಿ ಹೋಗಿ ನನಗೊಂದು ಕಾರು, ಆಲ್ಟೋ ಕಾರು ಗಿಫ್ಟ್ ಮಾಡಿದ್ದಾರೆ ಸರ್, ಆನಂದ್ ಸರ್. ಆಲ್ಟೋ ಕಾರ್ ಆನಂದ್ ಸರ್. ಇದನ್ನ ಯಾರು ಹೇಳಿದ್ರೆ ನಂಬಲ್ಲ. ಯಾರು ಕೊಟ್ಬಿಡ್ತಾರೆ ಗುರು ಕಾರ್, ಯಾರು ಗಿಫ್ಟ್ ಮಾಡ್ಬಿಡ್ತಾರೆ ಅಂತ. ನಾನು ಇಲ್ಲಿ ಇಂಟರಪ್ಟ್ ಮಾಡ್ತೀನಿ ಸರ್. ಸಂಬಂಧಿಕರೇ 100 ರೂಪಾಯಿ ಕೊಡೋಕ್ಕೆ ಈ ಕಾಲದಲ್ಲಿ ಯೋಚನೆ ಮಾಡ್ತಾರೆ ಸರ್. ಒಂದು ಸ್ನೇಹಿತರ ಜೊತೆ ಒಂದು ಕಾಫಿಗೆ ಹೋದ್ರೆ ಹೌದು ಇವನ್ ಕೊಡ್ತಾನ, ಅವ್ನು ಕೊಡ್ತಾನ ಅಂತ ನೋಡೋ ಕಾಲ ಸರ್. ಹೌದು. ಆ ಚಿಕ್ಕ ಮಗು ಮನಸ್ಸಿಗೆ ನೀವು ಎಷ್ಟು ಹತ್ರ ಆಗಿದ್ದೀರಿ ಅಂದ್ರೆ ನಿಜವಾಗ್ಲೂ ಇವಾಗ್ಲೂ ಕೂಡ ಫೋನ್ ನೀವು ಮಾಡಿದ್ರು ಕೂಡ ಅಣೆಯ ಅಂತಾನೆ ಹೇಳೋದು ಆ ಹುಡುಗಿ. ಆ ಮಗು ಹೇಳೋದಾಗ ಒಂದು ಫೋನ್ ಗಿಫ್ಟ್ ಮಾಡ್ತಾರೆ, ನೀವು ಯಾಕೆ ಅಂತ ಕೇಳ್ತೀರಿ. ಅವ್ರ ತಂದೆ ನೋಡಿದ್ರೆ ಒಂದು ಕಾರ್ ಗಿಫ್ಟ್ ಮಾಡ್ತಾರೆ. ನಿಜವಾಗ್ಲೂ ಬ್ಲೆಸ್ಡ್ ಅನ್ಸುತ್ತೆ ನಿಮ್ಗೆ ಅಂಥವ್ರು ಸಿಕ್ಕಿರೋದು. ನಿಜ ಅಲ್ಲ ಸರ್. ಆ್ಯಕ್ಚುಲಿ ನಾನು ಏನೋ ಪುಣ್ಯ ಮಾಡಿದ್ದೆ. ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಸಿಗುತ್ತೆ, ಮುಂದೆ ಸಿಗುತ್ತೆ ಅಂತ ಅಂತಾರಲ್ಲ. ನೆಕ್ಸ್ಟ್ ಇದು ಹೋಗಿಲ್ಲ, ಇದಾಗಿಲ್ಲ, ನೆಕ್ಸ್ಟ್ ಏನೋ ಒಂದು ಬರುತ್ತೆ ಅಂತಾರಲ್ಲ. ಅದು ವಂಚಕೆಯಿಂದ ನನಗೆ ಬಂದು ಸರ್. ಒಂದು ನೇಮ್ ಆಗಿರ್ಬೋದು, ನಾನು ಒಂದಷ್ಟು ಕಲಿತೆ. ಆಮೇಲೆ ಎಮೋಷ್ನಲ್ ಸ್ಕಿಟ್ಗಳೆಲ್ಲ ಆಗಿರ್ಬೋದು ಒಂದಷ್ಟು. ಅವ್ರ ಅಪ್ಪಾಜಿ ಪಾಪ ತುಂಬ ಅಂದರೆ ತುಂಬ. ನಾವು ಯಾವತ್ತೂ ಏನು ಕೇಳಲಿಲ್ಲ. ಅವರು ಏನು ಯಾರಿಗೂ ಏನು ಗೊತ್ತಾಗದೆ ಸುಮಾರು ಮಾಡಿದ್ರು ಪಾಪ. ಒಂದು ಮೊಬೈಲು ಇದು ಮಾಡಿದರು, ಕಾರ್ ಗಿಫ್ಟ್ ಮಾಡಿದ್ರು. ಈಗಲೂ ಕಾರು ಕಲಿತಾ ಇದ್ದೀನಿ. ಸುಮಾರು ಆಯಿತು, 3 ವರ್ಷ ಆಗ್ತಾ ಬಂತು ಕಾರ್ ಕೊಟ್ಟು. ಇವಾಗೆಲ್ಲ ಕ್ಲಾಸ್ ಗೀಸ್ ಹೋಗಿ ಕಾರು ಓಡಿಸ್ತೀವಿ ಇವಾಗ. ವೀಕ್ಷಕರೇ, ನಾನು ಇದನ್ನು ತುಂಬ ಸ್ಪೆಸಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸ್ಕಿಟ್ಗಳನ್ನು ಮಾಡಿರ್ತಾರೆ. ಶಿವಣ್ಣ ಆಗಿರ್ಬೋದು, ಬೇರೆ ಯಾರ್ಯಾರೋ ಕಲಾವಿದರಾಗಿರ್ಬೋದು. ಒಂದು ಗೋಲ್ಡನ್ ಬಜರ್ ಅಂತ ತೊಗೊಂಡಾಗ್ಲೋ, ಅಥವಾ ನೀವು ಸಖತ್ತಾಗಿ ಮಾಡ್ತೀರಾ ಶಿವಣ್ಣ, ಅಥವಾ ನೀವು ಜಗಪ್ಪ ಸಖತ್ತಾಗಿ ಮಾಡ್ತೀರಾ ಅಂತೇಳಿ ನಂಬರ್ಗಳನ್ನು ತಗೊಳ್ತಾರೆ. ಇಲ್ಲ ನಿಂಗೆ ಯಾವತ್ತೋ ಒಂದೊಂದು ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ಆ ಭಾವನೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ಶಿವಣ್ಣ ಹೇಳ್ತಿರೋದು. ಜನಕ್ಕೆ ಅದು ಗೊತ್ತಾಗಲಿ, ಆ ಸಂದರ್ಭ ಹೆಂಗಿರುತ್ತೆ, ಆ ಸಂದರ್ಭ ಆಗೋ ನೋವು ಹೇಗಿರುತ್ತೆ ಅನ್ನೋದು ಗೊತ್ತಾಗಲಿ. ಹೇಳಿ ಶಿವಣ್ಣ. ಅಂದರೆ ಚೆನ್ನಾಗಿ ಮಾಡಿರ್ತೀವಿ, ಕರೀತಾರೆ, ಇದು ಮಾಡ್ತಾರೆ. ನಿಮಗೆಲ್ಲ ಈ ಒಳ್ಳೆಯ ಆರ್ಟಿಸ್ಟ್ ನೀವು ಎಲ್ಲ ಅಂದಿರ್ತಾರೆ. ಬಟ್ ಹಂಗಂದವ್ರು ನಿಮಗೆ ಫಸ್ಟ್ ಆಫ್ ಆಲ್ ಒಬ್ಬರಿಗೆ ಒಂದು ನಮಗೆ ಈ ಸರ್ ನೀವು ಆ್ಯಕ್ಚುಲಿ ನೀವೇನೋ ಎಡಿಟಿಂಗ್ ಚೆನ್ನಾಗಿ ಮಾಡ್ತೀವಿ ಸರ್, ಸಖತ್ತಾಗಿ ಮಾಡ್ತೀರಾ ಸರ್, ಈ ಸೀರೀಸ್ ಸರ್ ನಮ್ಮದು ಆ್ಯಕ್ಚುಲಿ ಸಿನಿಮಾಗಳು ಆಗ್ತಿದ್ದಾವೆ, ಸುಮಾರು ಸಿನಿಮಾಗಳು, ಆ್ಯಕ್ಚುಲಿ ಎಡಿಟರ್ ಬೇಕು ಸರ್ ಅದಕ್ಕೆ ಅಂದಾಗ ನಿಮ್ಮ ತಲೆಯಲ್ಲಿ ಏನು ಬಂದ್ಬಿಡುತ್ತೆ ಸಡನ್ನಾಗಿ, ನಮಗೆಲ್ಲೋ ಕೆಲಸ ಸಿಕ್ಬಿಡುತ್ತೆ ಅನ್ನೋದು ಒಂದು ನಂಬಿಕೆ. ಆಮೇಲೆ ನೀವು 4 ಜನ ಕೇಳ್ತೀರಾ. ನನಗೆ ಇಂಥವ್ರು ಕರೆದ್ರು, ದೊಡ್ಡ ಸಿನಿಮಾದವ್ರೆ ಕರೆದ್ರು, ಹಿಂಗೆ ಎಡಿಟರ್ ನಮಗೆ ಆ್ಯಕ್ಚುಲಿ ಬೇಕಾಗಿದೆ, ಏನು ಎಡಿಟಿಂಗ್ ಮಾಡ್ತೀರಾ ನೀವು, ನೋಡಿದೆ ನಾನು ತುಂಬ ಚೆನ್ನಾಗಿದೆ ಅಂತ ಅಂದರು. ಹಂಗಂದಾಗ ನಿಮ್ಮ ತಲೆಯಲ್ಲಿ ಬರ್ತಾ 4 ಜನಕ್ಕೆ ಹೇಳ್ಬಿಡ್ತೀರಾ ನನಗೊಂದು ಕೆಲಸ ಸಿಕ್ತು ಅಂತ. ಸಡನ್ನಾಗಿ ಮತ್ತೆ ನೀವು ಆ ವ್ಯಕ್ತಿ ಹತ್ರ ಹೋದಾಗ ಅವ್ರಿಗೆ ನಿಮಗೆ ರೆಸ್ಪಾನ್ಸೇ ಮಾಡಿದೆ, ನೀವು ಯಾರು ಅಷ್ಟು ಚೆನ್ನಾಗಿ ಮಾತಾಡ್ಸಿದವರು, ನೀವು ಯಾರು, ನೀವು ನೋಡಿದ್ನಾ, ಮಾತಾಡ್ಸಿದ್ನಾ ಅನ್ನೋ ಮಾತುಗಳು ಬಂದಾಗ ಅವಾಗ ಹೆಂಗಾಗ್ಬಿಡುತ್ತೆ, ನಿಮ್ಗೆ ಅದು ಒಂದು ಗ್ಲಾಸ್ ಇದ್ರ ಥರ ಒಡೆದೋದಂಗೆ ಫೀಲ್ ಆಗಿಬಿಡುತ್ತೆ. ಕರೆಕ್ಟ್. ಅವರೇ ಹೇಳಿದರು, ಅವರೇ ಕರೆದಿದ್ರು. ಈಗ ಸಡನ್ನಾಗಿ ನಾವು ಯಾರಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದಾಗ, ಇದು ಇಷ್ಟೇ, ಇದು ಎದುರುಗಡೆ ಸಿಕ್ಕಾಗ ಮಾತ್ರ ಇದು ಅನ್ನೋದು. ಇದು ಎಲ್ಲ ಆರ್ಟಿಸ್ಟ್ಗೂ ಆಗಿರುತ್ತೆ. ಎಲ್ಲರಿಗೂ ಹೇಳಿರ್ತಾರೆ ಕರೆದು ನಿಮ್ಗೊಂದು ಚಾನ್ಸ್ ಕೊಡ್ತೀವಿ, ಇದು ಮಾಡ್ತೀವಿ ಅಂತ. ಬಟ್ ಆ ಚಾನ್ಸ್ ಅವರು ಒಂದ್ಸಲ ಕೊಟ್ಬಿಟ್ಟಾಗ ಓಕೆ ನಾವು ಚೆನ್ನಾಗಿ ಮಾಡ್ತೀವೋ ಬಿಡ್ತೀವ ಸೆಕೆಂಡ್ರಿ. ಅವಾಗ ಫಸ್ಟ್ ಒಂದು ಚಾನ್ಸ್ ಕೊಡಬೇಕು. ನೀವು ಎಡಿಟಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಚಾನ್ಸ್ ಕೊಟ್ಟಾಗಲೇ ಅಲ್ವಾ ನಿಮ್ದು ನೀವು ಹೆಂಗೆ ಎಡಿಟ್ ಮಾಡ್ತೀರಾ ಅಂತ ಗೊತ್ತಾಗೋದು. ನಿಮ್ಗೆ ಚಾನ್ಸೇ ಕೊಡದೇ ಇದ್ದಾಗ ನಿಮ್ಮ ಟ್ಯಾಲೆಂಟ್ ಏನು ಗೊತ್ತಾಗುತ್ತೆ ಅವ್ರಿಗೆ. ಈ ರೀತಿ ನಮಗೆ ಸ್ಟೇಜ್ ಮೇಲೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು ಬೇಜಾರಾಗಿದೆ. ಬಟ್ ಅವರು ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಯಾರ್ಯಾರು ಹೇಳ್ತಾರಲ್ಲ ಕರೆದು ಒಂದು ಚಾನ್ಸ್ ಕೊಟ್ಟಾಗ ಅವಾಗ ನಾವು ಜಾಸ್ತಿ ಇರಬೇಕಾದ್ರೆ ಚಾನ್ಸ್ ಕೊಡೋಷ್ಟು ದೊಡ್ಡ ಗುಣ ಬರೋದು. ಹೌದು. ಆಮೇಲೆ ಎಫರ್ಟ್ ಜಾಸ್ತಿ ಆಗ್ತೀವಿ. ಅವರು ಅವಾಗ ಹಂಗೆ ಅಂದಿದ್ರು, ಕರೆದಿದ್ದಾರೆ ಇವಾಗ ಇನ್ನೂ ಚೆನ್ನಾಗಿ ಮಾಡೋಣ. ಸ್ಟೇಜ್ ಮೇಲೆ ಅವ್ರ ಎದುರುಗಡೆ ಮಾಡಿಕ್ಕಿಂತ 10 ಪಟ್ಟು ಚೆನ್ನಾಗಿ ಮಾಡಬೇಕು, ಅವ್ರ ನಂಬಿಕೆ ಉಳಿಸ್ಕೋಬೇಕು ನಾವು ಅಂತ ಇರುತ್ತೆ. ಆ ನಂಬಿಕೆ ಉಳಿಸ್ಕೊಳ್ಳೋಕೆ ಮುಂಚೆನೇ ಅವರೇ ಅದನ್ನು ಮರ್ತು ಬಿಡ್ತಾರೆ. ಅದು ನಮ್ಗೆ ಮತ್ತು ಕನಸು ಥರನೇ ಉಳಿದ್ಬಿಡುತ್ತೆ. ಈ ಥರ ಸುಮಾರಾಗಿದೆ. ಬೇಜಾರು. ಇನ್ನೂ ಸಿನಿಮಾಗಳಲ್ಲಿ ಒಂದಷ್ಟು ಚಾನ್ಸ್ ಸಿಗ್ಬೋದು ಮುಂದೆ. ಈಗ ಕಷ್ಟಪಡೋಣ. ಕೆಲಸ ನನಗಂತೂ ಒಂದು ನಂಬಿರೋದು ಒಂದೇ ಸರ್, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಅದು ಯಾವಾಗ ಸಿಗುತ್ತೆ ಸಿಗಲಿ, ಬಟ್ ಕೆಲಸ ಅಂತ ನಿಲ್ಲಿಸಲ್ಲ. ನಿಮ್ಮ ಪ್ರಕಾರ ಒಂದು ಆರ್ಟಿಸ್ಟ್ ಲೈಫ್ ಅಂದರೆ ಹೇಗಿದೆ ಶಿವಣ್ಣ ಸರ್? ಅದು ಒಂಥರ ನೀರಿನ ಮೇಲೆ ಗುಳ್ಳೆ ಥರ ಸರ್. ಅದು ಎಷ್ಟೊತ್ತು ಸ್ಟೇಬಲ್ ಆಗಿ ನಿಲ್ಬೋದು, ಯಾವಾಗ ಬೇಕಾದರೂ ಪಟ್ಟಂತ ಓಡ್ದೋಗ್ಬೋದು. ಅಂದರೆ ಚಾನ್ಸ್ ವಿಚಾರದಲ್ಲಿ
ಸಡನ್ನಾಗಿ ಸಿಗುತ್ತೆ, ಸಡನ್ನಾಗಿ ಹೋಗ್ಬಿಡುತ್ತೆ. ಈ ನೀವು ನಮ್ಮದು ನಂಬ್ತೀರಾ ಶೋ ಶಿವಣ್ಣ ವಿಚಾರಗಳಲ್ಲಿ ಇದನ್ನ? ಹಾಗೆ ಆಗುತ್ತೆ ಸರ್. ಶೋ ಆ್ಯಕ್ಚುಲಿ ಒಂದು 6-7 ತಿಂಗಳಿದ್ದಾಗ ನಮಗೆ ಭಾಳ ಅಂದ್ರೆ ಭಾಳ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಯಾಕೆಂದರೆ ರಿಹರ್ಸಲ್ ಪ್ರೊಸೆಸ್ ಇರುತ್ತೆ, ಎಲ್ಲೂ ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಆಮೇಲೆ ಶೂಟಿಂಗ್ ದಿನ ಅಂತೂ ಎಲ್ಲೂ ಹೋಗೋಕ್ಕಾಗಲ್ಲ ನಮಗೆ. 6-7 ತಿಂಗಳು ಸಿಕ್ಕಾಪಟ್ಟೆ ಇರುತ್ತೆ. ಇನ್ನು ಮಿಕ್ಕಿದ್ದ 5 ತಿಂಗಳು 6 ತಿಂಗಳು ಒಂದು ಸ್ವಲ್ಪ ಸ್ಟ್ರಗಲ್ ಲೈಫೇ ಇರುತ್ತೆ ನಮ್ಮ ರಿಯಾಲಿಟಿ ಶೋ ಆರ್ಟಿಸ್ಟ್ಗಳು. ಒಬ್ಬೊಬ್ಬರಿಗೆ ಸಿನಿಮಾಗಳು ಚಾನ್ಸ್ ಸಿಗುತ್ತೆ, ಅವ್ರು ಕಂಟಿನ್ಯೂ ಈ ಮಿಕ್ಕಿದ್ದ 6 ತಿಂಗಳು ಬ್ಯುಸಿ ಆಗಿಬಿಡ್ತಾರೆ. ಇನ್ನು ಕೆಲವೊಂದಷ್ಟು ಆರ್ಟಿಸ್ಟ್ಗಳು ಏನು ಮಾಡ್ತಾರೆ, ಮತ್ತು ಆ ಶೋ ಬರೋವರೆಗೂ ಕಾಯ್ತಿರ್ತಾರೆ. ಅದ್ರ ಮಧ್ಯೆ ಯಾವುದಾದ್ರೂ ಪ್ರೋಗ್ರಾಮ್ಗಳು ಶೋ ಚೆನ್ನಾಗಿ ಮಾಡಿದರೆ ಈ ಪ್ರೋಗ್ರಾಮಿಗೆ ಬನ್ನಿ ಅಂತ ಕರೀತಾರೇನೋ ಅನ್ನೋ ನಂಬಿಕೆಯಲ್ಲೇ ಸುಮಾರು ಜನ ಇದ್ದಾರೆ. ನಾವು ಇದ್ದೀವಿ, ನಾನು ಇದ್ದೀನಿ ಆ ಇದರಲ್ಲಿ. ಇವರು ಶೋ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿ ಹೋಗಿದೆ ಸರ್. ಅಂದರೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಹೋಗಿದೆ, ದುಡ್ಡು ಚೆನ್ನಾಗಿ ಬಂದಿದೆ. ಶೋ ನಿಂತ ತಕ್ಷಣ ಒಂದು ಸ್ವಲ್ಪ ಸ್ಟ್ರಗಲ್ ಲೈಫೇ ನಮ್ಮದು, ರಿಯಾಲಿಟಿ ಶೋನವ್ರದ್ದು. ಶೋ ನಿಂತ ತಕ್ಷಣ ಎಲ್ಲರದು ಸ್ಟ್ರಗಲ್ ಲೈಫ್. ಶಿವಣ್ಣ, ನನಗೆ ಗೊತ್ತಿಲ್ಲ, ಕೇಳಬೇಕು ಕೇಳಬಾರ್ದು, ಕೇಳ್ತೀನಿ. ಈ ಡ್ರಿನ್ನಿ ಅನ್ನೋದು ಸಿಕ್ಕಾಪಟ್ಟೆ ಮಜಾ ಕೊಟ್ಟಿದ್ದು ಸ್ಕಿಟ್ ಮಾತ್ರ. ಅದಂತೂ ನಿಮ್ದು ಲ್ಯಾಗ್ ಮಂಜಾ ಕಾಂಬಿನೇಷನ್ ಅಂತೂ ಅದ್ಭುತವಾಗಿತ್ತು. ಅದೊಂದು ಚೂರು ಗ್ಲಿಮ್ಸ್ ನಮಗೆ ಹೇಳ್ಬೋದಾ? ಅದು ಹೆಂಗ್ ಪ್ರಿಪೇರ್ ಆಯ್ತು, ಅದನ್ನ ಹಂಗೆ ಒಂಚೂರು ಔಟ್ಪುಟ್ ಕೊಡ್ಬೋದಾ? ಹಾಗೆ ಮಾಡಿದ್ರೂ ಚೆನ್ನಾಗಾಗುತ್ತೆ. ಎಲ್ಲ ಸ್ಕಿಟ್ಗಳು ಹಂಗಾಗಲ್ಲ, ನಮ್ಮ ಎಫರ್ಟ್ಸು ಬೇಕಾಗುತ್ತೆ. Correct. ಅಲ್ವಾ? ಏನು ಮಾಡ್ಬೇಕು ಅಂತ ಅಂದಾಗ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಮಾಡಿರ್ತೀವಿ. ನಮ್ಮ ಭಾಗದಲ್ಲಿ ಮಾಮೂಲಿ ಆಟ ಆಡುವಾಗ ಈ ಬೈಕ್ ಇದ್ರೆ ಡ್ರನ್ 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 ಅಂದಿರ್ತೀವಿ, ಟ್ರ್ಯಾಕ್ಟರ್ ಇದ್ರೆ ಅಂತ ಈ ಥರ ಆ್ಯಕ್ಟ್ ಮಾಡಿರ್ತೀವಿ. ಇದು ಒಂದು ಐಡಿಯಾ ಬೆಳೀತು, ಯಾಕೆ ಇದನ್ನ ಮಾಡಬಾರ್ದು? ನಾವು ಊರಲ್ಲಿದ್ದಾಗ ಬೈಕ್ ಡ್ರನ್ 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 ಅಂತ ಯೂಸ್ ಮಾಡಿರ್ತೀವಿ, ಇದನ್ನ ಸ್ವಲ್ಪ ಎಳೆಯೋಣ, ಡ್ರಿನ್ನಿ ಮಾತಿಗೂ ಎಲ್ಲದಕ್ಕೂ. ನಮ್ಮ ಹತ್ರ ಗಾಡಿ ಇಲ್ಲ, ಹ್ಯಾಂಡ್ಲ್ ಇಲ್ಲ ಅಂದ್ರೆ ನಾವು ಚಿಕ್ಕ ಮಕ್ಳು ಏನ್ ಮಾಡ್ತೀವಿ, ಏ ನೋಡಪ್ಪ ಹಿಂಗೆ ಹಾಕು, ಸ್ಟ್ಯಾಂಡ್ ಹಾಕು, ಹಿಂಗೆ ಸೀಟ್ ಮೇಲೆ ಕುತ್ಕೊಂತ ಎಲ್ಲ ಮಾಡಿರ್ತೀವಿ. ಇದನ್ನೇ ಒಂದ್ ಸ್ವಲ್ಪ ಸಿಕ್ಕ್ರೆ ಅಂದಿರ್ತೀವಿ, ಓಕೆನಾ? ಇದನ್ನ ಯಾಕೆ ಯೂಸ್ ಮಾಡ್ಬಾರ್ದು ಸ್ಕಿಟ್ಟಿಗೆ ಅಂತ ಬಂತು. ಮಾಡ್ಬಿಡೋಣ, ನೋಡೋಣ, ಜನಕ್ಕೆ ಇಷ್ಟ ಆದ್ರೂ ಆಗ್ಬೋದು, ಆ ಸ್ಕಿಟ್ಟಲ್ಲಿ ಹೈಲೈಟ್ ಆದ್ರೂ ಆಗ್ಬೋದು, ಅಥವಾ ಆಕ್ಟ್ ಮಾಡ್ತಿರೋನಿಗೆ ಇರಿಟೇಟ್ ಆಗ್ಬೋದು. ಅವ್ನಿಗೆ ಮಾಡ್ಬೇಕಾಗಿರೋದು ಇರಿಟೇಟ್ ಅಲ್ವಾ? ಈ ವರ್ಡ್ ಸ್ಪಾಟ್ ಇಂಪ್ರೂವೈಸೇಷನ್. ಹೌದು ಸರ್, ಹೌದು. ಇದನ್ನ ಅವ್ನಿಗೆ ಅಂದ್ರೆ ಈ ಪದೇ ಪದೇ ನೀವು ಸುಮ್ಮನೆ ಕುಂತಿರ್ತೀರಾ, ಆಂಕಲ್ ಅಂತ ಅನ್ನೋದು, ಹಿಂಗೆ ತಿರುಗಿದ ತಕ್ಷಣ ಡ್ರಿನ್ನಿ ಅಂದ್ಬಿಡೋದು. ಆಯ್ತು ಹೋಗಪ್ಪ, ಆಯ್ತು ಚೆನ್ನಾಗಿದೆ ಅಂತ ಮತ್ತೆ ಮಲ್ಕೋತಾನೆ. ಆಂಕಲ್ ಡ್ರಿನ್ನಿ ಅನ್ನೋದು ಅವ್ನು ಪದೇ ಅಂತ ಇದ್ರೆ ಇರಿಟೇಟ್ ಆಗ್ಬೋದು. ಇದು ಈ ವರ್ಡ್ ಅಂತ ಅನ್ನೋದಕ್ಕೆ ಆ ವರ್ಡ್ ಸೇರಿಸ್ದೆ, ಅದು ತುಂಬ ಚೆನ್ನಾಗಿ ಆಗ್ಬಿಡ್ತು. ಆಮೇಲೆ ಮಕ್ಕಳಿಗಂತೂ ತುಂಬ ಇಷ್ಟ ಆಯ್ತು ಅದು ಸ್ಕಿಟ್ ಆಗಿರ್ಬೋದು, ಆ ವರ್ಡ್ ಆಗಿ ಡ್ರಿನ್ನಿ ಅನ್ನೋದು. ಸುಮಾರು ಮಕ್ಕಳು ಫ್ಯಾಮಿಲಿ ಎಲ್ಲ, ಸರ್ ನಮ್ಮ ಮಗುಗೆ ಭಾಳ ಇಷ್ಟ ಸರ್, ಮನೇಲಿ ಸುಮ್ಮನೆ ಕುಂತ್ರೆ ಅವನು ಏನೋ ಒಂದು ಆಟದ ವಸ್ತು ತಗೊಂಡು ಡ್ರಿನ್ನಿ ಅಂತಿರ್ತಾನೆ ಅವನು. ಮಕ್ಕಳಿಗೆ ಒಂದೇನೋ ಒಂದು ಸಿಕ್ತು ವರ್ಡ್ ಅಂತ, ಹಿಂಗೆ ಸಿಕ್ಕಿದ್ ವರ್ಡ್. ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ಬೋದು ಸರ್. ಹಿಂಗೆ ಕೂತಿರ್ತಾರೆ, ನಾವೇನೋ ಡಿಸ್ಟರ್ಬ್ ಮಲಗಿರ್ತಾನೆ ಅಂತ ಅಂಕಲ್ ಮಾತ್ರ ಡ್ರಿನ್ನಿ ಅಂತ ಸುಮ್ಮನೆ ಮಾಮೂಲಿ ಆಡ್ತಿರ್ತಾರೆ. ಯಾರೋ ಬರ್ತಾರೆ, ಓಕೆ ಸರ್ಕೋ ಗಾಡಿ ಬಂತು ಮೈ ಮಾಡ್ತೀವಲ್ಲ, ಇದೇ ವರ್ಡ್ ಹಾಕಿ ಮಾಡೋಣ ಚೆನ್ನಾಗಿದೆ ಅಂತ ಅನ್ಕೊಂಡು ಮಾಡಿದ ವರ್ಡ್. ಆ ಸ್ಕಿಟ್ ತುಂಬಾ ಚೆನ್ನಾಗಿ ಇಷ್ಟಪಟ್ಟರು ಜನಗಳು. ಈ ತರ ವರ್ಡ್ಗಳು ಸುಮಾರು ಸರ್. ಶಿವಣ್ಣ, ಇಷ್ಟೆಲ್ಲ ಮಾತಾಡ್ಸಿದ್ಮೇಲೆ ಅವ್ನ ಬಾಯಲ್ಲಿ ಒಂದು ಒಳ್ಳೆ ಡೈಲಾಗ್ ಕೇಳಿಲ್ಲ. ನೀವು ನಾಟಕದಲ್ಲಿ ಮಾಡಿದ್ದೀರಿ ಅಂತೀರಿ, ಸ್ಕಿಟ್ಗಳು ಸುಮಾರು ಮಾಡಿದ್ದೀರಿ, ಲೆಕ್ಕದಲ್ಲಷ್ಟು ಸ್ಕಿಟ್ಗಳು, ಮಜಾ ಭಾರತ, ಗೆಚ್ಚಿಗಿಲಿ, ಯಾವ್ದಾನ ಒಂದು ಡೈಲಾಗ್ ಹೇಳ್ಬೋದಾ? ಒಳ್ಳೆ ಡೈಲಾಗ್ ಹೇಳ್ಬೋದಾ? ಸ್ಕಿಟ್ಗಳದ್ದು ಇದೆ ಸರ್. ಒಂದು ಡ್ರಾಮಾದಂದ್ರೆ ನಂಗೆ ಆಕ್ಚುಲಿ ಸೀರಿಯಸ್ ಪಾತ್ರ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಕಾಮಿಡಿ ಇಷ್ಟು ಸ್ಕಿಟ್ ಮಾಡಿದ್ದೀನಿ, ಬಟ್ ನಂಗೆ ಸೀರಿಯಸ್ ಪಾತ್ರ ಅಂದ್ರೆ ತುಂಬಾ ಇಷ್ಟ. ಒಂದು ಚಂದ್ರಗುಪ್ತ ಮೌರ್ಯ ಅಂತ ಒಂದು ನಾಟಕ ಮಾಡಿದ್ದೆ, ಅದ್ರಲ್ಲಿ ನಾನು ಚಾಣಕ್ಯನ ಪಾತ್ರ ಮಾಡಿದ್ದೆ. ಚಾಣಕ್ಯನ ಪಾತ್ರ ಅದರದೊಂದು ಡೈಲಾಗ್ ಹೇಳ್ತೀನಿ ನನಗೆ. ಎಲ್ಲ ಕಡೆ ನಂಗೆ ಇದೊಂದು ಭಾಳ ಇಷ್ಟ ಡೈಲಾಗು. ಇದನ್ನ ಹೇಳ್ತೀನಿ. ಬಲ, ಧರ್ಮ, ಅರ್ಥ, ಕಾಮ ಈ ಮೂರನ್ನ ಶ್ರದ್ಧೆಯಿಂದ ಪಾಲಿಸಿಕೊಂಡು ಅರಿತು ಅದರಂತೆ ಬದುಕಿದರೆ ಮಾತ್ರ ಮೋಕ್ಷವೆಂಬುದು ಆತ್ಮವನ್ನ ಜಯಿಸುತ್ತದೆ. ಆದರೆ ಇರುವ ಅರಿವಿನ ಕಲ್ಪನೆ ಇಲ್ಲದ ಈ ನಂದರಿಗೆ ಮೋಕ್ಷದ ಸಿದ್ಧಿ ದಕ್ಕುವುದಾದರೂ ಹೇಗೆ ಸಾಧ್ಯ? 100 ಜನ ತನ್ನ ಮಕ್ಕಳ ಸಾವನ್ನ ಹತ್ತಿರದಿಂದ ಕಂಡು ಅವರೆಲ್ಲರ ಪಾಲಿನ ಅನ್ನವನ್ನ ತಾನೊಬ್ಬನೇ ತಿಂದು ಬದುಕಿದ ಆ ಮುದುಕ ಶಕಟಾರ, ರಾಜನೀತಿಯ ಕಾರಣಕ್ಕಾಗಿ ಅವಮಾನಿತರಾಗಿ ಅಬ್ಬೆಪಾರಿಯಾಗಿ ದಟ್ಟ ಅರಣ್ಯದಲ್ಲಿ ಬದುಕಿದ ನನ್ನ ತಂದೆ ಚಣಕರು, ಅವರಿಬ್ಬರ ಜೀವನದ ಅಮೂಲ್ಯ ಸಂದೇಶವಾದ ಧರ್ಮ, ಅರ್ಥ, ಕಾಮ, ಮೋಕ್ಷದ ಮಾರ್ಗವನ್ನ ಮುಂದುವರಿಸುವ ಜವಾಬ್ದಾರಿಯ ನೊಗಕ್ಕೆ ಹೆಗಲು ಕೊಟ್ಟಾಗಿದೆ. ಈಗ ಚಲಿಸುವ ಚಕ್ರದ ಗಾಲಿಯ ಚಲನೆಯನ್ನ ಬದಲಿಸುವ ದಾರಿ ತುಳಿಯಬೇಕಾಗಿದೆ. ಬಲ. ಸೂಪರ್ ಸರ್, ಸೂಪರ್, ಸಗದಾಗಿ ಬಂತು. ಸೊ
ಅಂದ್ರೆ ಇದು ಫೇವ್ರೆಟ್ ನಾಟಕ thank ನನಗೆ you so much. ಫುಲ್ಲು ಸೀರಿಯಸ್ ನಾಟಕ ಇದು ಅಂಡ್ ಶಿವಣ್ಣ ಥ್ಯಾಂಕ್ ಯು ಫೇವ್ರೆಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಸಿಕ್ಕಿದ್ದಕ್ಕೆ ಪಾಪ ನೀವು ಕಾಲ್ ಏಟ್ ಮಾಡಿಕೊಂಡಿದ್ರು ಇಲ್ಲ ಪರವಾಗಿಲ್ಲ ಬಿಡಿ ಥ್ಯಾಂಕ್ ಯು ಸೊ ಮಚ್ ಇರ್ಲಿ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಒಂದು ಆರ್ಟಿಸ್ಟ್ನ ಲೈಫ್ ಹೇಗಿರುತ್ತೆ, ದುಡ್ಡು ಮನಿ ಎಲ್ಲರಿಗೂ ಮಾತಾಡ್ಸುತ್ತೆ. ಯಾವ್ಯಾವ ಪರಿಸ್ಥಿತಿಯಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮನಿ ಅಂದರೆ ಸ್ಕಿಟ್ ಇದ್ದಾಗ ಒಂದು ಟೈಪು ಅಥವಾ ಒಂದು ನಾಟಕ ಮಾಡಬೇಕಾದ್ರೆ ಅವರ ಒಂದು ಲೈಫ್ ಸ್ಟೋರಿನ ಹೇಳಿದ್ರೆ ನಮಗೆ ಹೋಟ್ಲಲ್ಲಿ ಕೆಲಸ ಮಾಡಿದ್ದು ನಾನಿದೆ, ಬೇಕ್ರಿಲಿ ಕೆಲಸ ಮಾಡಿದ್ದು ನಾನಿದೆ, ಅಥವಾ ಎಲ್ಲವನ್ನ ಕೆಲಸ ಮಾಡಿ ಒಳ್ಳೆ ಆರ್ಟಿಸ್ಟ್ ಆಗಿದ್ದಾರೆ. ಸೊ ಇನ್ನಷ್ಟು ಹೆಚ್ಚು ಆಪರ್ಚುನಿಟಿ ಅವ್ರಿಗೆ ಸಿಗಲಿ ನಮ್ಮ ಕಡೆಯಿಂದ ಒಂದು ಆಶಯ ಇದೆ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡ್ತಾ ಇರಿ, ಇದೇ ರೀತಿಯಾಗಿ ಮತ್ತಷ್ಟು ಸೆಲೆಬ್ರಿಟಿನ ಕರ್ಕೊಂಡ್ಬರ್ತೀನಿ, ಒಂದಷ್ಟು ಮನಿ ಬಗ್ಗೆ ಮಾತಾಡೋಣ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್, ಬಾಯ್. Boss Wala. Be the boss.